ಮನಸ್ಸು ಬೆಳೆಯಲಿ ಭುಜಿಸಿ ನೂರು ನೂರು ಅನುಭವವ ಹೊನಲು ನೂರಿ ಬಾಳ ಕಡಲನುಬ್ಬಿಸಲಿ ತನುಬಂಧ ಕಳಚಿ ಜೀವವ ಖಂಡ ಚೇತನವ ಕುಣಿತದಲ್ಲಿ ಕೂಡಿರಲಿ ಮಂಕುತಿಮ್ಮ. ಈ ಬುಕ್ ಬ್ರಹ್ಮ ಸಾಹಿತ್ಯೋತ್ಸವದ ಇವತ್ತಿನ 3ನೇ ಗೋಷ್ಠಿಗೆ ತಮಗೆಲ್ಲರಿಗೆ ಪ್ರೀತಿಪೂರ್ವಕವಾದಂತಹ ಸ್ವಾಗತ. ಇವತ್ತಿನ ಗೋಷ್ಠಿಯನ್ನು ಆಯೋಜಿಸ್ತಾ ಇರುವವರು ಆಳ್ವಾಸ್ ಎಜುಕೇಷನ್ ಫೌಂಡೇಶನ್ ಅವರು. ಇವತ್ತಿನ ಈ ಕಾರ್ಯಕ್ರಮದ ಅಥವಾ ಗೋಷ್ಠಿಯ ವಿಷಯ ಸಾಹಿತ್ಯ ರಸಪ್ರಸಂಗಗಳು. ಈ ವಿಷಯದ ಕುರಿತು ಮಾತನಾಡಲಿಕ್ಕೆ ಆಗಮಿಸಿರುವಂತಹ ವಿದ್ವಾಂಸರನ್ನು ನಾನು ವೇದಿಕೆಗೆ ಪ್ರೀತಿಪೂರ್ವಕವಾಗಿ ಬರಿಮಾಡ್ಕೊಳ್ತಾ ಇದ್ದೇನೆ. ಶ್ರೀಯುತ ಕೃಷ್ಣೇಗೌಡರು, ಶ್ರೀಯುತ ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಶ್ರೀಯುತ ದಾಮೋದರ್ ಶೆಟ್ಟಿ ಅವರು ಹಾಗೂ BN ಮಲ್ಲೇಶ್ ಅವರು ವೇದಿಕೆಗೆ ಆಗಮಿಸಬೇಕು. BN ಮಲ್ಲೇಶ್ ಅವರು ಇವತ್ತಿನ ಕಾರ್ಯಕ್ರಮದ ಸಂಚಾಲಕತ್ವವನ್ನು ವಹಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೇನೆ. ಎಲ್ರಿಗೂ ನಮಸ್ಕಾರ. ಬುಕ್ ಬ್ರಹ್ಮ ಸಾಹಿತ್ಯ ಗೋಷ್ಠಿಗಳಲ್ಲಿ ಬಹುತೇಕ ಈ ಗೋಷ್ಠಿ ಅತ್ಯಂತ ವಿಶೇಷ ಅಂತ ನಾನು ಅಂದ್ಕೊಳ್ತೇನೆ. ಏಕೆಂತ ಹೇಳಿದರೆ ಇದು ಸಾಹಿತಿಗಳ ನಡುವೆ ಇರ್ತಕ್ಕಂತಹ ಒಂದು ರಸಪ್ರಸಂಗಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಈ ಗೋಷ್ಠಿನಲ್ಲಿ ಇರ್ತಕ್ಕಂಥ ಮೂವರು, ನಾಗತಿಹಳ್ಳಿ ಚಂದ್ರಶೇಖರ್ ಅವರು, ಕೃಷ್ಣೇಗೌಡರು ಮತ್ತು ನಾದ ಅವರು, 3 ಜನರು ಮೇಷ್ಟ್ರುಗಳು. ನಾನೊಬ್ಬ ಕವಿ ಮತ್ತು ಪತ್ರಕರ್ತ. ಮೇಷ್ಟ್ರು ಅಂದ ತಕ್ಷಣವೇ ನಮ್ಮದು ಯಾರು ತಕರಾರಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಏಕೆಂದರೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬರು ಈ ಬಗ್ಗೆನೇ ಒಂದು ದೊಡ್ಡ ಸಮಸ್ಯೆನೇ ಉಂಟು ಮಾಡಿದರು. ರೀ, ನಾವು ಮೇಷ್ಟ್ರಲ್ಲ ಕಣ್ರಿ, ನಾವು ಪ್ರಾಧ್ಯಾಪಕರು, ನಮಗೂ ಸ್ಥಾನಮಾನಗಳಿದ್ದಾವೆ ಅಂತಂದು ಹೇಳಿದ್ವಿ. ಅದಕ್ಕೆ ಮೊನ್ನೆ ಬಡಗು ರಾಮಚಂದ್ರಪ್ಪನವರು ಒಂದು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ರು, ಅವರು ಸ್ವಾಮಿ ಕರೆಕ್ಟ್ ನೀವು ಹೇಳಿದ್ದು, ಆದರೆ ಪ್ರಾಧ್ಯಾಪಕ ಅನ್ನೋದು ಇಲ್ಲಿ ಸ್ಥಾನ, ಮೇಷ್ಟ್ರು ಅನ್ನೋದು ಮಾನ ಅಂತ. ಆ ರೀತಿಯ ಮಾನ ಮತ್ತು ಘನತೆಗಳನ್ನು ಒತ್ತಂತಹ ಮೂವರು ಮೇಷ್ಟ್ರುಗಳು, ಜೊತೆ ಅದು ವೃತ್ತಿಯಿಂದ ಮೇಷ್ಟ್ರುಗಳು, ಆದರೆ ಪ್ರವೃತ್ತಿಯಿಂದ ಭಾಳಷ್ಟು ಅವರು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುಸ್ಕೊಂಡಿದ್ದಾರೆ. 3 ಜನ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಕೃಷ್ಣೇಗೌಡರು ಇನ್ನೇನು ಕೆಲವು ಹೊತ್ತಿನಲ್ಲಿ ನಮ್ಮನ್ನು ಸೇರಿಕೊಳ್ತಾರೆ, ಟ್ರಾಫಿಕ್ನಲ್ಲಿ ಸಿಗಾಕೊಂಡ್ರೆ ಅಂತ ನಮಗೆ ಈಗೊಂದು ಮೆಸೇಜ್ ಬಂದಿದೆ. ಇದು ಅತ್ಯಂತ ವಿಶೇಷವಾದಂತಹ ಗೋಷ್ಠಿ. ನಾವು ಮತ್ತು ನೀವೆಲ್ಲ ಕುವೆಂಪು ಅವ್ರನ್ನ, ಬೇಂದ್ರೆ ಅವರನ್ನ, ಮಾಸ್ತಿ ಅವರನ್ನ, ಅನಂತಮೂರ್ತಿ ಅವ್ರನ್ನ, ಮೂರ್ತಿರಾಯ್ ಅವ್ರನ್ನ, ಲಂಕೇಶ್ ಅವ್ರನ್ನ, ಈ ರೀತಿ ನಮ್ಮ ಹಿರಿಯ ತಲೆಮಾರಿನ ಲೇಖಕರುಗಳನ್ನು, ದಿಗ್ಗಜ ಸಾಹಿತಿಗಳನ್ನು, ಅವರ ಸಾಹಿತ್ಯವನ್ನು ಓದಿ ಬೆಳೆದಂಥವ್ರು, ಅದನ್ನು ಓದಿ ಅವರ ಆಸ್ವಾದಿಸಿ ಅವರ ಸಾಹಿತ್ಯವನ್ನು ಮೆಚ್ಚಿ ನಾವೆಲ್ಲ ಅವರನ್ನು ಆರಾಧನೆ ಮಾಡುವಂಥ ಮಟ್ಟಕ್ಕೆ ಬಂದಿರುವಂಥವ್ರು. ಆದರೆ ಆ ಸಾಹಿತಿಗಳ ಬದುಕಿನ ವೈಯಕ್ತಿಕ ಕ್ರಮಗಳು ಹೇಗಿರ್ತವೆ? ಕೃಷ್ಣೇಗೌಡರು ವೇದಿಕೆಯಲ್ಲಿ ಭಾಳ ಮಾತಾಡ್ತಾರೆ. ಮನೆಯಲ್ಲಿ ಅವ್ರು ಹೇಗಿರ್ತಾರೆ? ಕುವೆಂಪು ಅವರಂತೂ ಘನಗಂಭೀರ. ಅವ್ರು ಯಾವತ್ತಾದ್ರು ನಕ್ಕುದು ಅಥವಾ ಹಾಸ್ಯ ಪ್ರಸಂಗಗಳಲ್ಲಿ ಅವರು ಭಾಗವಹಿಸಿದ್ದು ಉಂಟಾ? ನಾಗತಿಹಳ್ಳಿ ಚಂದ್ರಶೇಖರ್ ಅವರಂತೂ ಅವರು ಅತ್ಯಂತ ಜನಪ್ರಿಯವಾದಂತಹ ಕಥೆಗಾರರು, ಸಿನಿಮಾ ನಿರ್ದೇಶಕರು. ಅವರ ವೈಯಕ್ತಿಕ ಬದುಕಿನಲ್ಲಿ ನಡೆದಿರ್ತಕ್ಕಂತಹ ಹಾಸ್ಯ ಪ್ರಸಂಗಗಳು ಏನು, ಇವೆಲ್ಲ ನಮಗೆ ಗೊತ್ತಿರೋದಿಲ್ಲ. ಆದರೆ ಗೊತ್ತಾದರೆ ಅವು ಹೇಗೆ ನಮಗೆ ರಸಾಸ್ವಾದನೆಯನ್ನು ಉಂಟು ಮಾಡ್ತೇವೆ ಅನ್ನೋದೇ ಈ ಒಂದು ಗೋಷ್ಠಿಯ ಒಂದು ಉದ್ದೇಶ ಅಂತ ನಾನು ಅಂದ್ಕೊಳ್ತೇನೆ. ನಿಮಗೆಲ್ಲ ಬೇಂದ್ರೆ ಮತ್ತು ಚಂಪಾ ಅವರ ರೈಲ್ವೆ ಗೇಟ್ ಜಗಳ ನಿಮಗೆಲ್ಲ ಗೊತ್ತಿರೋವಂಥದ್ದೇ. ಅದೇ ರೀತಿ ಕುವೆಂಪು ಮತ್ತು ಅವರ ಶಿಷ್ಯ ಪ್ರಭುಶಂಕರ್ ಅವ್ರ ನಡುವೆ ಕುವೆಂಪು ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಒಂದು ತಮಾಷೆಯನ್ನು ಅವರು ಪ್ರಭುಶಂಕರ್ ಅವರು ಮಾಡ್ತಾರೆ. ಅದು ಕೂಡ ಎಲ್ರಿಗೂ ಗೊತ್ತಿರುವಂತಹ ವಿಷಯವೇ, ಇಲ್ಲ ಅಂತ ನಾನು ಹೇಳಲ್ಲ. ಹಾಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ಗರೀಶ್ ಕಾರ್ನಾಡ್ ಅವರಿಗೆ ಚಂಪಾ ಮತ್ತು ಕಾರ್ನಾಡ್ ಅವರ ನಡುವೆ ಜಗಳ, ಚಂಪಾ ಮತ್ತು ನಮ್ಮ ಕಂಬಾರ್ ನಡುವೆ ನಡೆದಂತಹ ಜಗಳಗಳು, ರವಿ ಬೆಳಗೆರೆ ಮತ್ತು ಲಂಕೇಶ್ ನಡುವೆ ನಡೆದಂತಹ ಜಗಳಗಳು, ಇವೇನು ಒಂದಕ್ಕೊಂದು ನಾವು ಹೇಳ್ತಾ ಹೋದರೆ ಖಂಡಿತ ದೊಡ್ಡ ಒಂದು ಇತಿಹಾಸವನ್ನೇ ನಾವು ಕಾಣ್ಬೋದು ಅದರಲ್ಲಿ ಅಂತ.
ಅಂತಹ ಘಟನೆಗಳು ಕೆಲವೊಂದು ಅಚಾನಕ್ಕಾಗಿ ಅವು ಸಂಭವಿಸ್ತಕ್ಕಂತಹ ತಮಾಷೆಯ ಪ್ರಸಂಗಗಳು ಇರ್ತವೆ, ರಸಪ್ರಸಂಗಗಳು ಕೂಡ ಇರ್ತವೆ. ಅವನ್ನ ಅಲ್ಲಲ್ಲೇ ಕೆಲವರು ಅವರ ಆತ್ಮಚರಿತ್ರೆಗಳಲ್ಲಿ ದಾಖಲು ಮಾಡಿದ್ದಾರೆ. ಇನ್ನು ಕೆಲವರು ಆ ಸಮಾರಂಭಗಳಲ್ಲಿ ನಡೆದಂಥ ಮೂಮೆಂಟ್ಗಳನ್ನ ಅವರ ಒಡನಾಡಿಗಳು, ಅವರ ಸ್ನೇಹಿತರುಗಳು ಅದನ್ನು ದಾಖಲೆ ಮಾಡ್ತಾ ಹೋಗ್ತಾರೆ. ಅಂತಹ ಕೆಲವು ರಸಪ್ರಸಂಗಗಳನ್ನು ಎಕ್ಕಿ ಇವತ್ತು ನಿಮ್ಮ ಮುಂದೆ ಇಡ್ತಕ್ಕಂತಹ ಆ ರೀತಿ ಒಂದು ರಸಾಸ್ವಾದನೆಯನ್ನು ಮಾಡ್ತಕ್ಕಂತಹ ಒಂದು ಕೆಲಸ ಈ ಗೋಷ್ಠಿನಲ್ಲಿ ಆಗುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ಆರಂಭದಲ್ಲಿ ನಾನೇ ಒಂದು ಸಣ್ಣ ಒಂದು ಘಟನೆ, ನಿಮಗೆಲ್ಲ ಗೊತ್ತಿದೆ, ನಾನು ಇದನ್ನು ಕೇಳಿ ತಿಳಿದಿದ್ದೆ. ಯಾಕೆಂದರೆ ಒಡನಾಡಿಗಳು ಹೇಳುವಂಥದ್ದಕ್ಕೂ ನಾವು ಮತ್ತೊಬ್ಬರಿಂದ ಕೇಳಿ ತಿಳ್ಕೊಂಡು ಅದನ್ನು ಹೇಳ್ತಕ್ಕಂಥದ್ದಕ್ಕೂ ಭಾಳಷ್ಟು ವ್ಯತ್ಯಾಸ ಇರುತ್ತೆ. ನರಸಿಂಹಸ್ವಾಮಿ ಅವರು ಮೈಸೂರು ಮಲ್ಲಿಗೆ ಅವರು ಎಲ್ಲ ಪದ್ಯಗಳು ದಾಂಪತ್ಯ ಗೀತೆಗಳು. ರಾಯರು ಬಂದರು ಮಾವನ ಮನೆಗೆ, ಆ ರೀತಿಯ ಹಲವಾರು ಪದ್ಯಗಳನ್ನು ಬರೆದಿರುವಂಥದ್ದು. ಆ ದಾಂಪತ್ಯ ಗೀತೆಗಳಲ್ಲಿ ಬರ್ತಕ್ಕಂತಹ ಎಲ್ಲ ಗೀತೆಗಳಲ್ಲಿ ಬರ್ತಕ್ಕಂತಹ ಆ ಮಡದಿ ನಿಜಕ್ಕೂ ನಿಮ್ಮ ಮಡದಿನ ಅಂತ ಯಾರೊಬ್ಬರು ಕೇಳಿದ್ರಂತೆ. ನರಸಿಂಹಸ್ವಾಮಿ ಸ್ವಲ್ಪ ಯೋಚನೆ ಮಾಡಿ ಕಾಲ್ಪನಿಕ ಮಡದಿಯರು ಇರ್ತಾರೆ ಅಂತ. ಈ ರೀತಿಯ ಹಲವಾರು ರಸಪ್ರಸಂಗಗಳನ್ನು ನಾವು ಕೇಳಿದ್ದೀವಿ, ಅದನ್ನು ಖುಷಿ ಪಟ್ಟಿದ್ದೀವಿ. ವೈಯಕ್ತಿಕ ಬದುಕಿನ ನಲ್ಲಿ ನಡ್ತಕ್ಕಂತಹ ಈ ರೀತಿಯ ಘಟನೆಗಳು ಹೇಗಿರ್ತವೆ ಅನ್ನೋದನ್ನು ಭಾಳಷ್ಟು ಅದನ್ನು ಕೇಳಿ ತಿಳ್ಕೊಂಡು ಅಥವಾ ಹತ್ರ ಇದ್ದು ಅನುಭವಿಸಿದರೆ ಭಾಳಷ್ಟು, ಯಾಕೆಂದರೆ ಇದೆಲ್ಲ ಏನಕ್ಕೆ ಅಂತ ನೀವೆಲ್ಲ ಅನುಭವ. ಆದರೆ ನಮಗೆ ಸಾಂಸ್ಕೃತಿಕವಾಗಿ ಇವು ಭಾಳಷ್ಟು ಮುಖ್ಯ ಅಂತ ನನಗೆ ಇದು ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ನಾನು ದಾವಣಗೆರೆಯಲ್ಲಿ ಒಂದು ಸಮಾರಂಭದಲ್ಲಿ ಒಬ್ಬ ಪತ್ರಕರ್ತನಾಗಿ ಭಾಗವಹಿಸಿದಾಗ ನಡೆದಂಥ ಒಂದು ಸಣ್ಣ ಘಟನೆ. ಮಾಸ್ಟರ್ ಹಿರಣ್ಣಯ್ಯನವರದು ಆ ಕಾರ್ಯಕ್ರಮ. ಈ ಗೋಷ್ಠಿಗೆ ಒಂದು ಸಣ್ಣ ಕಿಕ್ ಸಿಗಲಿ ಅಂತೇಳಿ ನಾನು ಹಿರಣ್ಣಯ್ಯನವರನ್ನೇ ಇಟ್ಕೊಂಡು ಹೇಳ್ತಾ ಇದ್ದೇನೆ. ಆ ನಾಟಕದ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ ಹಿರಣ್ಣಯ್ಯನವರನ್ನ ಕರೆಸಿದ್ವಿ. ದೀಪ ಹಚ್ಚಿ ಆ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು. ಹಿರಣ್ಣಯ್ಯನವರು ಆಮೇಲೆ ಜೊತೆಗಾರ ಎಲ್ಲರೂ ಸೇರಿಕೊಂಡು ದೀಪವನ್ನು ಎಷ್ಟು ದೀಪ ಹಚ್ಚಿದ್ರು ದೀಪ ಅದು ಹಚ್ಚಿಸ್ತಾ ಇಲ್ಲ, ಹತ್ಕೊಳ್ತಾ ಇಲ್ಲ ದೀಪ. ಅದು ಗಾಳಿ ಕಾರಣನೋ ಅಥವಾ ಬೇರೆ ಏನೋ ಕಾರಣ ನನಗೆ ಗೊತ್ತಿಲ್ಲ, ದೀಪ ಅದು ಹತ್ಕೊಳ್ತಾ ಇಲ್ಲ. ಕೊನೆಗೆ ಪ್ರಯತ್ನ ಪಟ್ಟು ಸಾಕಾಗಿ ಇನ್ನು ದೀಪ ಹಚ್ಚೋದು ಬೇಡ ಅಂತಂದು ಹೇಳಿ ಕೊನೆಗೆ ಸಂಘಟಕರು ಹೇಳ್ತಾರೆ, ಅದು ಯಾರೋ ಒಬ್ಬ ನಿರೂಪಣೆ ಮಾಡೋಂಥವ್ನು ಹೇಳ್ತಾರೆ, ಬಿಡಿ ಸರ್ ಈ ದೀಪ ಹಚ್ಚಿಲ್ರಿ ಏನಂತೆ, ನೀವೇ ಒಂದು ದೀಪ ಇದ್ದ ಹಾಗೆ ಅಂತ ಹೇಳ್ತಾರೆ ಹಿರಣ್ಣಯ್ಯನವರಿಗೆ. ತಕ್ಷಣ ಹಿರಣ್ಣಯ್ಯನವರು ಸ್ಪಾಂಟೇನಿಯಸ್ ಹೇಗೆ ಬರ್ತೀನಿ ನೋಡಿ ಉತ್ತರ ಅವರಿಂದ ಅಂತೇಳಿ, ಮತ್ತೆ ಏನು ಕಮ್ಮಿ ಕುಡ್ದಿದೆಯಾ ಈ ದೀಪ, 33 ವರ್ಷ ಕುಡ್ದಿದೆ, ನೀವು ಕಡ್ಡಿ ತೋರಿಸೋದೇ ಬೇಡ, ಧಗ್ ಅಂತ ಹತ್ಕೊಂಡ್ಬಿಡುತ್ತೆ ಅಂತ. ಇದು ಈ ಸ್ಪಾಂಟೇನಿಯಸ್ ಉತ್ತರ ಏನಿದೆಯಲ್ಲ, ಇದು ನಾವೆಲ್ಲೂ ದಾಖಲು ಮಾಡೋಕ್ಕಾಗೋದಿಲ್ಲ. ಆದರೆ ಈ ಥರದ ಘಟನೆಗಳನ್ನ ನಾವು ಹಂಚ್ಕೊಳ್ಳೋದಿದೆಯಲ್ಲ, ಅದು ಎಷ್ಟು ನಮಗೆ ಖುಷಿಯನ್ನು ಕೊಡುತ್ತೆ. ಅಥವಾ ಹಿರಣ್ಣಯ್ಯನವ್ರದ್ದು ಒಬ್ಬರದೇ ಅಂತ ಅಲ್ಲ, ಕುವೆಂಪುದಾಗಲಿ ಬೇಂದ್ರದಾಗಲಿ ಈ ಥರದ್ದು ಅವರ ವೈಯಕ್ತಿಕ ಬದುಕಿನಲ್ಲಿ ಭಾಳಷ್ಟು ನಡೆದಿರುತ್ತೆ. ಆದರೆ ದಾಖಲು ಮಾಡುವಂಥದ್ದು ಸಾಧ್ಯ ಆಗಿರೋದಿಲ್ಲ ಅಂತ ನನಗೆ ಅನಿಸುತ್ತೆ. ಆ ಕಾರಣಕ್ಕೋಸ್ಕರ ಆ ರೀತಿಯ ಘಟನೆಗಳನ್ನು, ಆ ರೀತಿಯ ರಸಪ್ರಸಂಗಗಳನ್ನು ದಾಖಲು ಮಾಡ್ತಕ್ಕಂಥ ಒಂದು ಸಣ್ಣ ಗೋಷ್ಠಿ ಇದು. ಇದರಲ್ಲಿ ಏನು ಮಹತ್ವವಾದಂತಹ ಗಹನವಾದಂಥ ಚರ್ಚೆಗಳಾಗಲಿ ಅದನ್ನು ನೀವು ಆ ರೀತಿ ಪರಿಭಾವಿಸಬೇಕಾದಂಥದ್ದು ಇಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಇವತ್ತಿನ ಈ ಗೋಷ್ಠಿಯ ಪ್ರಮುಖರಲ್ಲಿ ಒಬ್ಬರಾಗಿರ್ತಕ್ಕಂಥ ದಾಮೋದರ ಶೆಟ್ಟರು ಕೂಡ ಅವರು ಬೇಸಿಕಲಿ ಒಬ್ಬ ಅಧ್ಯಾಪಕರು, ಮೇಷ್ಟ್ರು ಅಂತ ಇದ್ದೀನಿ. ಜೊತೆಗೆ ರಂಗಭೂಮಿಯಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡಿರುವಂಥವ್ರು. ಪ್ರಜಾವಾಣಿಯಲ್ಲಿ ನಿಮಗೆ ಗೊತ್ತಿದೆ, ತೆಂಕಣದ ಸುಳಿಗಾಳಿ ಅಂತ ಒಂದು ಅಂಕಣ ಬರಿತಾ ಇದ್ರು. ಎಷ್ಟು ಅದ್ಭುತ. ನಾವೆಲ್ಲ ಈ ಕಡೆ ಧಾರವಾಡದಲ್ಲಿ ನಮ್ಮ ಸಿದ್ಲಿಂಗ್ ಶೆಟ್ಟರವರು ಚಹಾದ ಜೋಡಿ ಚೂಡದಂಗ ಅಂತ ಅವರು ಕಾಲಂ ಬರಿತಾ ಇದ್ದರೆ, ಇವರು ತೆಂಕಣದ ಸುಳಿಗಾಳಿ ಅಂತ ಬರಿತಾ ಇದ್ರು. ನಾವೆಲ್ಲ ಪ್ರತಿ ವಾರ ಅದನ್ನು ಕಾಯ್ತಾ ಇದ್ವಿ ಆ ಥರದ ಅಂಕಣವನ್ನು ಓದಲಿಕ್ಕೆ ಅಂತ. ಅವರು ಬರೀ ಅಧ್ಯಾಪಕರಷ್ಟೇ ಅಲ್ಲ, ರಂಗ ಸಂಘಟಕರಷ್ಟೇ ಅಲ್ಲ, ನಾಟಕಕಾರರು ಹೌದು, ನಟರು ಹೌದು, ಜೊತೆಗೆ ಕವಿಗಳು ಕೂಡ. ಸುಮಾರು 50ಕ್ಕೂ ಹೆಚ್ಚು ಪುಸ್ತಕಗಳನ್ನು ಅವರು ಪ್ರಕಟ ಮಾಡಿದ್ದಾರೆ. ಅವರು ಇವತ್ತು ನಮ್ಮನೊಡನೆ ಇದ್ದಾರೆ. ಅವರು ಅವರ ವೃತ್ತಿ ಬದುಕಿನಲ್ಲಿ ಆಗಿರ್ತಕ್ಕಂತಹ ಈ ರೀತಿಯ ರಸಪ್ರಸಂಗಗಳನ್ನು ತಮ್ಮೊಳಗೆ ಹಂಚ್ಕೋಬೇಕು ಅಂತೇಳಿ ನಾನು ಅವ್ರನ್ನ ಕೇಳ್ಕೊತೇನೆ. ಎಲ್ರಿಗೂ ನಮಸ್ಕಾರ. ಮಲ್ಲೇಶ್ ಅವರು ನರಸಿಂಹಸ್ವಾಮಿಯವರ ಬಗ್ಗೆ ಹೇಳಿದರು. ಅವರಿಗೆ ಅವರ ಮಡದಿಯೇ ಸ್ಫೂರ್ತಿಯೇ ಅಂತ ನನಗಾಗ ಪಟ್ಟನೆ ನೆನಪಾದ್ದು ಡುಂಡಿರಾಜ್ ಬರೆದಂಥ ಒಂದು ಕವನದ ಸಾಲು. ನಿಮ್ಮ ಕವನಗಳಿಗೆ ನಿಮ್ಮ ಮಡದಿಯೇ ಸ್ಫೂರ್ತಿಯೇ ಅಂತ
ಒಂದು ಸಾಲು ಬರುತ್ತೆ, ನಿಮ್ಮ ಕವನಗಳಿಗೆ ಸ್ಫೂರ್ತಿ ಯಾರು? ನಿಮ್ಮ ಮಡದಿಯೇ? ಅದಕ್ಕೆ ಇವರು ಉತ್ತರ ಕೊಡ್ತಾರೆ, ಹೌದು ನಿಮ್ಮ ಮಡದಿಯೇ. ಇದು ಬೇರೆ ಥರ, ನರಸಿಂಹಸ್ವಾಮಿ ಹೇಳಿದ ಥರ ಇಲ್ಲ, ಇದು ಇನ್ನೊಂದು ಥರ ಇದೆ. ಇರಲಿ, ನಾನು ಆ ಮಾತಿಗೆ ಇದ್ದಕ್ಕಿದ್ದ ಹಾಗೇ ನನಗೂ ಒಂದು ಸ್ಫೂರ್ತಿ ಬಂದು ಹೇಳಿಬಿಡೋಣ ಅಂತ ಅನ್ನಿಸಿದ್ದಕ್ಕೆ ಹೇಳಿದ್ದಷ್ಟೇ. ನನ್ನ ಮತ್ತು ನನ್ನ ಗುರುಗಳು ಡಾಕ್ಟರ್ ಶ್ರೀನಿವಾಸ್ ಹಾವನವರು, ನನ್ನ PhD ಗುರುಗಳವರು, ಅವರು ನನಗೆ ಕೊಟ್ಟಂತಹ ಒಂದು ವ್ರತ, ಜೈನರಲ್ಲಿ ಒಂದು ವ್ರತ ಕೊಡುವಂಥ ಕ್ರಮ ಇದೆಯಲ್ಲ, ಆ ಥರದಲ್ಲಿ ಒಂದು ವ್ರತ ಕೊಟ್ಟಿದ್ರು ನನಗೆ. ಏನು ಆ ವ್ರತ ಅಂತಂದರೆ, ಬಿಳಿ ಸುಳ್ಳುಗಳನ್ನು ಹೇಳಬಹುದು, ವೈಟ್ ಲೈಸ್. ಯಾವಾಗ ನಿನ್ನ ಕಷ್ಟಕ್ಕೆ ಅದು ಪ್ರಯೋಜನಕ್ಕೆ ಬರ್ತದೆಯೋ ಅಂಥ ಸಂದರ್ಭಗಳಲ್ಲಿ ನೀನು ಬಳಸು ಅಂತ ಆಶೀರ್ವಾದ ಮಾಡಿದರು. ಈ ಬಿಳಿ ಸುಳ್ಳನ್ನು ನಾನು ಇಟ್ಕೊಂಡಿದ್ದೆ, ನನಗೆ ತುಂಬ ರೋಚಕ ಅಂತ ಅನ್ನಿಸ್ತು. ವೈಟ್ ಲೈಸ್ ನಾವು ಹೇಳ್ಬೋದಲ್ಲ, ನಾವು ಸಾಹಿತಿಗಳು, ಮೇಷ್ಟ್ರುಗಳು ಸುಳ್ಳು ಹೇಳ್ಬಾರ್ದಲ್ಲ ಅಂತ ನಾವು ಮಕ್ಕಳಿಗೆ ಹೇಳ್ತೇವೆ. ನಾವು ಶಿಷ್ಯರೇ, ನಾವು ಹೇಳಿದಂಗೆ ಮಾಡಿ, ನಾವು ಮಾಡಿದಂಗೆ ಮಾಡಬೇಡಿ ಅಂತ ಹೇಳ್ಕೊಂಡು ತಪ್ಪಿಸ್ಕೊಳ್ತಾ ಇದ್ದೇವೆ ನಾವು. ಆದರೆ ಈಗ ಬಿಳಿ ಸುಳ್ಳುಗಳನ್ನು ಹೇಳ್ಬೋದು ಅಂತ ಹಾವನೂರು ಹೇಳಿದ್ರಲ್ಲ, ಗುರುಗಳೇ ಹೇಳಿದ್ರಲ್ಲ ಅಂತ ಹೇಳಿಕೊಂಡು ನಾನು ಅದನ್ನು ಬಳಸೋದಕ್ಕೆ ಶುರು ಮಾಡಿದ್ದೆ. ಅದನ್ನು ಯಾರಿಗೆ ಬಳಸಿದೆ ಅಂತ ಹೇಳಿದರೆ, ನಾನು ಒಮ್ಮೆ ನನ್ನ ಗುರುಗಳಿಗೆ ಬಳಸಬೇಕಂತ ಒಂದು ಪರಿಸ್ಥಿತಿ ಬಂತು. ಹಾವನೂರು ಒಮ್ಮೆ ಗಂಭೀರವಾದಂತಹ ಒಂದು ರೋಗಕ್ಕೆ ತುತ್ತಾಗಿದ್ದರು. ಅವರು ಅದರಲ್ಲಿ ಬದುಕೋದೇ ಇಲ್ಲ ಅಂತ ಇತ್ತು. ನಾನು ಮಂಗಳೂರಿನವ, ಅಲ್ಲಿದ್ದೆ. ನಾನು ಗುರುಗಳಿಗೆ ಹೀಗಾಗಿದೆ, ಗುರುಗಳು ಇನ್ನೂ ಇಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ನಾನು ಮಂಗಳೂರಿನಿಂದ ಬಂದೆ. ಅವ್ರನ್ನ ನೋಡಲಿಕ್ಕೆ ನನಗೆ ಕಣ್ಣೀರು ತಡ್ಕೊಳ್ಲಿಕ್ಕಾಗಲಿಲ್ಲ, ದುಃಖದಲ್ಲಿ ಹತ್ತುಬಿಟ್ಟೆ. ಏನೂ ಏನಾಗಲ್ಲ ಅಂತ ಹೇಳ್ತಿದ್ರು. ಆದರೂ ಕೂಡ ಅಂಥ ಮಾರಣಾಂತಿಕವಾದಂಥ ಕಾಯಿಲೆ ಆಗಿತ್ತದು. ಆದರೆ ಪುಣ್ಯವಶಾತ್ ಅವರು ಬದುಕಿಬಿಟ್ರು, ಅದನ್ನು ಮೀರಿ ನಿಂತರು. ಸ್ವಲ್ಪ ದಿವಸ ಕಳೆಯಿತು. ಆಮೇಲೆ ಒಂದು ದಿವಸ ನನಗೊಂದು ಫೋನ್ ಮಾಡಿದರು, ನೋಡಪ್ಪ, ನಾನು ಜರ್ಮನಿಗೆ ಹೋಗಬೇಕಾಗಿದೆ, ಅಲ್ಲಿ ಕೆಲಸಗಳು, ಕನ್ನಡದ ಕೆಲಸ ಆಗಲಿಲ್ಲ ಇನ್ನೂ, ಅಲ್ಲಿ ಬಾಸಲ್ ಮೆಷನ್ನಿಗೆ ಅಲ್ಲಿ ಹೋಗಬೇಕಾಗಿದೆ, ಮತ್ತು ಕಿಟ್ಟಲ್ ಲೈಬ್ರರಿ ಇದೆ, ಆ ಲೈಬ್ರರಿಲಿ ತುಂಬ ಪುಸ್ತಕಗಳನ್ನು ನಾನು ಇನ್ನೂ ನೋಡಿಲ್ಲ, ಈಗ ಹೊರಡಬೇಕಾಗಿದೆ. ಸರ್, ನೀವು ಈಗಷ್ಟೇ ರೋಗದಿಂದ, ಮಾರಣಾಂತಿಕ ರೋಗದಿಂದ ಎದ್ದು ಬಿಟ್ಟಿದ್ದೀರಿ, ನೀವು ಎಲ್ಲಿಗೆ ಹೋಗ್ತೀರಿ? ನೀನು ಅದೆಲ್ಲ ಹೇಳಬೇಡ, ನನ್ನ ಕೆಲಸ ನಾನು ಮಾಡಲೇಬೇಕು. ಅವರೊಂದು ಪ್ರಕಾಂಡ ವ್ಯಕ್ತಿತ್ವ ಅವರದು, ನಿಮಗೆ ಗೊತ್ತಿರಲಿಕ್ಕಿಲ್ಲ. ಹೊಸಗನ್ನಡದ ಅರುಣೋದಯ ಎನ್ನುವಂಥ ಸಂಶೋಧನೆಯಲ್ಲಿ ಅತ್ಯಂತ ಗಟ್ಟಿಯಾದಂಥ ಒಂದು ಕೃತಿಯನ್ನು ಕೊಟ್ಟು ಸಂಶೋಧನೆಗೆ ದಾರಿ ಮಾಡಿಕೊಟ್ಟವರೇ ಅವರು, ಅಂಥವರವರು. ಸರಿ ಸರ್, ನೀವು ಹೋಗೋದಿದ್ರೆ ಹೋಗಿ ಬನ್ನಿ, ನನಗೆ ಗೊತ್ತಿಲ್ಲ. ಅಲ್ಲ, ಸಮಸ್ಯೆ ಏನಂದರೆ ನನ್ನ ಮಕ್ಕಳು ಬಿಡುತ್ತಾ ಇಲ್ಲ. ಯಾರು? ಸಂಜಯ್ ಹಾವನೂರು, ಪ್ರಸಿದ್ಧ ವಿಜ್ಞಾನ ಲೇಖಕ, ನಿವೇದಿತಾ, ಉಮೇಶ್, ಇಂಗ್ಲೀಷ್ ಪ್ರೊಫೆಸರು, ಇವರು 3 ಮಕ್ಕಳು ಕೂಡ ಅವ್ರನ್ನ ಬಿಡ್ತಾ ಇಲ್ಲ ಹೋಗಲಿಕ್ಕೆ, ಅವರಿಗೆ ಹೋಗಲೇಬೇಕು. ಆಗ ನನಗೆ ಪುಣ್ಯವಶಾತ್ ನಾನಂದೆ, ನನ್ನ ನೆಂಟರ ಮನೆಯವರು ನನ್ನನ್ನು ಕರೀತಾ ಇದ್ದಾರೆ, ಯಾವಾಗ ಬರ್ತೀರಿ ಅಂತ, ಜರ್ಮನಿಗೆ ಯಾವಾಗ ಬರ್ತೀರಿ ಅಂತ. ಇದೇನು ಜರ್ಮನಿಗೆ ಹೋಗಿ ಬರೋದು ಕುಶಾಲ, ತಮಾಷೆನಾ? ಇಲ್ಲ ಅಂತ ಮುಂದೂಡ್ತಾ ಇದ್ದೆ. ಈಗ ನೀವು ಹೇಳಿದಾಗ ನನಗೆ ಅನ್ನಿಸ್ತದೆ, ಸರಿ ಸರ್, ನಾನು ಬರಬೇಕಾಗಿದ್ದರೆ ಬರ್ತೇನೆ ನಿಮ್ಮ ಜೊತೆ ಅಂತ ಹೇಳಿದೆ ನಾನು. ಅವರಿಗೆ ತುಂಬ ಖುಷಿಯಾಯಿತು. ನೀನು ಯಾವಾಗ ಹೊರಡ್ತೀಯೋ ಆ ದಿವಸಕ್ಕೆ ನಾನು ಡೇಟ್ ಹೊಂದಿಸ್ಕೊಳ್ತೇನೆ, ನಾವು ಒಟ್ಟಿಗೆ ಹೋಗೋಣ, ಆ ಮೇಲಿನ ಸಂಗತಿಯನ್ನು ನೀನು ಬಿಟ್ಬಿಡು, ನೀನು ನಿನ್ನ ನೆಂಟರ ಮನೆಗೆ ಹೋಗು, ಎಲ್ಲಿಗೆ ಬೇಕಾದರೂ ಹೋಗು ಅಂತ ಹೇಳಿದರು. ಹೀಗೆ ಕೊನೆಗೆ ಅವರ ಮಕ್ಕಳಿಂದೆಲ್ಲ ಫೋನ್ ಬಂತು, ಎಲ್ಲ ಕೇಳಿಕೊಂಡ್ರು. ಹೌದು, ನಾವು ಹೋಗ್ತಾ ಇದ್ದೇವೆ, ನಾನು ಹೋಗ್ತೇನೆ ಅವ್ರ ಜೊತೆಗೆ ಅಂತ, ಗುರುಗಳ ಜೊತೆಗೆ ಅಂತಂದಾಗ ಅವರೆಲ್ಲರೂ ನನ್ನ ಮೇಲೆ ಬಹಳ ಪ್ರೀತಿ ಇಟ್ಟುಕೊಂಡಿದ್ರು. ಅವ್ರನ್ನ, ಗುರುಗಳನ್ನು ನಾನು ಚೆನ್ನಾಗಿ ನೋಡಿಕೊಂಡೇನು ಅಂತ ಅವ್ರಿಗೆ ಗೊತ್ತಿತ್ತು. ಸರಿ, ನಾವು ಹೋದೆವು. ಬೆಂಗಳೂರಿಂದ ನಾವು ಹೊರಟು ಸ್ಟುಟ್ಗಾರ್ಟಲ್ಲಿ ನಾವು ಇಳಿದೆವು. ಆಮೇಲೆ ಹಾವನೂರು ಎಲ್ಲಿಗೆ ಹೋದರು ಅಂತ ನನಗೆ ಗೊತ್ತಿಲ್ಲ. ನಾನು ನನ್ನ ನೆಂಟರ ಮನೆಗೆ ಹೋದೆ. 15 ದಿವಸ ನೆಂಟರ ಮನೆಯಲ್ಲಿದ್ದೆ, ಬೇರೆ ಬೇರೆ ಕಡೆ ಸುತ್ತಾಡ್ತಿದ್ದೆ. ಆಮೇಲೆ ನಾನು ವಾಪಸ್ ಬಂದ ಮೇಲೆ ಹಾವನೂರ ಮಕ್ಕಳನ್ನು ನಾನು ಭೇಟಿ ಮಾಡೋದು ಸಾಧ್ಯವಾ, ಫೋನ್ನಲ್ಲಿ ಹೇಳೋದು ಸಾಧ್ಯವಾ? ಇಲ್ಲ, ನನಗೂ ಹಾವನೂರಿಗೂ ಸಂಬಂಧವೇ ಇರಲಿಲ್ಲ. ಅವರು ಅವರ ಕೆಲಸದಲ್ಲಿದ್ದರು. ನಡುವೆ ನಾನು ಅವರಿಗೊಂದು ಫೋನ್ ಮಾಡಿ ವಿಚಾರ ತಿಳ್ಕೊಂಡಿದ್ದೆ ಅಷ್ಟೆ. ಅವರು ಕೆಲವು ದಿವಸ ಬಿಟ್ಟು ಬಂದಾಗ ನನ್ನ ಹತ್ರ ಬಿಟ್ಟು ಬಂದು ಕೆಲವು ದಿವಸ ಬೆಂಗಳೂರು ಅಲ್ಲಿಂದ ಜರ್ಮನಿಯಿಂದ ವಾಪಸ್ ಬಂದ ಮೇಲೆ ಇವ್ರು ಬಂದ್ರಲ್ಲ, ಹಾಗಾದರೆ ಮಕ್ಕಳು ನನಗೆ ಫೋನ್ ಮಾಡಿರೋ ಅಂತ ನಾನು ಕಾಯ್ತಾ ಇದ್ದೆ. ಏನು ಮಾಡ್ತಿದ್ರು, ಅಲ್ಲಿ ಚೆನ್ನಾಗಿದ್ರಾ ಅಥವಾ ಕಷ್ಟ ಏನಾದರೂ ಆಯಿತಾ ಅಂತ ಕೇಳ್ತಾ ಇರಂತ. ಸರಿಯಾಗಿ ನಿವೇದಿತ ಫೋನ್ ಮಾಡಿ ಕೇಳಿದರು. ನಾನು ಹೇಳಿದೆ, ತುಂಬ ಚೆನ್ನಾಗಿದ್ದರು, ಅವರ ಕೆಲಸಗಳಿಗೆ ಯಾವುದೇ ತೊಂದರೆ ಆಗಲಿಲ್ಲ, ಅವರು ಹೋದ ಕೆಲಸ ಬೇಕಾದಷ್ಟು ಆಯಿತು, ಆರೋಗ್ಯವಾಗಿದ್ದರು, ನಾನು ನೋಡ್ಕೊಳ್ತಾ ಇದ್ದೆ. ಅವನವ್ರು ಹೇಳಿಕೊಟ್ಟದಲ್ವಾ,
ಬಿಳಿ ಸುಳ್ಳು ಹೇಳ್ಬೋದು, ನೀನು ಕಷ್ಟ ಕಾಲಕ್ಕೆ ಅಗತ್ಯಕ್ಕೆ ಹೇಳ್ಬೋದು ಅಂತ. ನಾನು ಅದನ್ನು ಹೇಳಿದೆ. ಸಂಜಯ್ ಫೋನ್ ಮಾಡಿದರು, ಮಗ ಇನ್ನು ಸಂಜಯ್ ಹಾವನವರು. ಹೇಗಾಯಿತು ಟ್ರಿಪ್ಪೆಲ್ಲ ಹೇಗಾಯಿತು? ತುಂಬ ಸರಿಯಾಗಿ ಆಯಿತು, ಚೆನ್ನಾಗಿ ಆಯಿತು, ಅವ್ರಿಗೇನೂ ಆಗಲಿಲ್ಲ. ನಾನು ಹಾವನೂರನ್ನು ಸ್ಟುಟ್ಗಾರ್ಟ್ ಏರ್ಪೋರ್ಟಲ್ಲಿ ಮಾತ್ರ ನೋಡಿರೋದು, ಆಮೇಲೆ ನಾನು ಅವ್ರನ್ನ ನೋಡೇ ಇಲ್ಲ. ಅವ್ರು ಎಲ್ಲಿಗೆ ಹೋದ್ರು, ಜರ್ಮನಿಯಲ್ಲಿ ಯಾವ್ಯಾವ ಲೈಬ್ರರಿಗಳಿಗೆ ಹೋದರು, ಬಾಸಲ್ ಮಿಷನ್ಗೆ ಎಲ್ಲೆಲ್ಲ ಹೋದರು, ಏನೂ ಗೊತ್ತಿಲ್ಲ ನನಗೆ. ಆದರೆ ನಾನು ಅವ್ರನ್ನ ರಕ್ಷಿಸಬೇಕಾಗಿತ್ತು, ನನ್ನ ಗುರುಗಳನ್ನು. ಅವರು ಹೋಗಿ ಮಾಡಿದಂಥ ಕೆಲಸಗಳು ತುಂಬ ಅಗತ್ಯ ಕನ್ನಡ ಸಾಹಿತ್ಯಕ್ಕೆ. ಹಾಗಾಗಿ ನಾನು ಅವರು ಕೆಲಸ ಮಾಡುವುದನ್ನು ಮಾಡಲೇಬೇಕು. ಆದರೆ ನಾನೇನು ಮಾಡುವ ಹಾಗಿಲ್ಲ. ನಾನು ನನ್ನ ನೆಂಟರ ಮನೆಗೆ ನನ್ನ ಹೆಂಡತಿ ಮಕ್ಕಳ ಜೊತೆ ಹೋಗಿದ್ದೆ. ಒಂದಷ್ಟು ಕಾಲ ಕಳೆದು ನಾನು ಬಂದೆ. ನನಗೂ ಅವರಿಗೂ ಏನೇನೂ ಸಂಬಂಧ ಇರಲಿಲ್ಲ. ಆದರೆ ಹಾವನೂರು ಗುರುಗಳು ನನಗೆ ಹೇಳಿಕೊಟ್ಟಂಥ ಬಿಳಿ ಸುಳ್ಳು ಇದೆಯಲ್ಲ, ಆ ಬಿಳಿ ಸುಳ್ಳು ನಮ್ಮ ಗುರುಗಳನ್ನು ಜರ್ಮನಿಗೆ ಕರ್ಕೊಂಡೋಯ್ತು. ಅವರ ಕೆಲಸವನ್ನು ಅವರು ಮಾಡುವ ಹಾಗಾಯಿತು. ಅವರು ವಾಪಸ್ ಬಂದರು, ನಾವಿಬ್ಬರು ಖುಷಿ. ಈಗ ಮುಂದಿನ ಸರದಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವ್ರದ್ದು. ನಿಮಗೆಲ್ಲ ಗೊತ್ತಿದೆ, ಒಂದು ಕಾಲದಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಅಂತ ಹೇಳಿದರೆ ಅವರೊಬ್ಬ ಜನಪ್ರಿಯ ಮೇಷ್ಟ್ರು ಅಷ್ಟೇ ಅಲ್ಲ, ಜನಪ್ರಿಯ ಪ್ರೇಮ ಕಥೆಗಾರರು. ಅವತ್ತಿನ ಆ ದಿನಗಮನಗಳಲ್ಲಿ ಅವರ ಪ್ರೇಮ ಕಥೆಗಳನ್ನು ಓದಿ ಅದು ಎಷ್ಟು ಜನ ಹುಡುಗಿರು ಅವ್ರನ್ನ ಬೆನ್ನತ್ತಿದ್ರೂ ಗೊತ್ತಿಲ್ಲ. ಅದರಲ್ಲಿ ಒಬ್ಬ ಹುಡುಗಿ ಅಂತೂ ಬೆನ್ನತ್ತೆ ಹಿಡಿದು ಮದುವೆ ಮಾಡಿಕೊಂಡ್ಳು. ನನಗೆ ಇವತ್ತು ನೆನಪಿದೆ, ಇವರ ಕಥೆಗಳು ಪತ್ರಿಕೆಗಳಲ್ಲಿ ಪ್ರಕಟಗೊಂಡ್ರೆ ಆ ವಾರದ ಪತ್ರಿಕೆಯ ಪ್ರಸಾರ ಸಂಖ್ಯೆ ಹೆಚ್ಚಾಗುತ್ತೆ ಅನ್ನೋದು ಕೂಡ ಒಂದು ಸತ್ಯ. ನಮ್ಮ ಸುದ್ದಿ ಸಂಗಾತಿಯ ಇಂದುತರ ವನ್ನಾಪುರ ಒಂದು ಕಾರ್ಯಕ್ರಮದಲ್ಲಿ ಹೇಳಿದರು, ಮುಂದಿನ ವಾರದ ಸಂಚಿಕೆಯಲ್ಲಿ ನಾಗ್ತಿಹಳ್ಳಿ ಚಂದ್ರಶೇಖರ್ ಕತೆ ಬರುತ್ತೆ ಅಂತಂದು ಹೇಳಿ ಈ ವಾರನೇ ಹಾಕ್ಬಿಟ್ರೆ ನಾವು ಮುಂದಿನ ವಾರದಲ್ಲಿ ಸುಮಾರು ಒಂದು 10-20 ಸಾವಿರ ಜಾಸ್ತಿ ನಾವು ಪ್ರಿಂಟ್ ಮಾಡಬೇಕಾಗಿತ್ತು ಅಂತ ಹೇಳಿ ಅಂತ. ಅಂದರೆ ಆ ಮಟ್ಟದ ಒಬ್ಬ ಕಥೆಗಾರ. ಅಲ್ಲಿಂದ ನಂತರ ಅವರು ಸಿನಿಮಾ ನಿರ್ದೇಶನಕ್ಕೆ ಹೊರಲ್ಕೊಂಡ್ರು. ನಿಮಗೆಲ್ಲ ಗೊತ್ತಿದೆ, ಅಮೇರಿಕಾ ಅವೆಲ್ಲ ಎಷ್ಟು ಸದ್ದು ಮಾಡಿದಂತಹ ಸಿನಿಮಾಗಳು ಅಂತ ಹೇಳಿ ಅಂತ. ಅವರ ಕಥೆಗಳ ಸಂಕಲನಗಳು ಕೂಡ ಅವರ ಹೆಸರುಗಳು ಕೇಳಿದರೆ ಭಾಳಷ್ಟು ಖುಷಿ ಆಗ್ತಕ್ಕಂಥದ್ದು. ಬಾನಲ್ಲೆ ಮಧುಚಂದ್ರಕ್ಕೆ ಅದು ಸಿನಿಮಾ ಆಯಿತು. ನನ್ನ ಪ್ರೀತಿಯ ಹುಡುಗ, ಬಯಲುಸೀಮೆಯ ಹುಡುಗ, ಮಲೆನಾಡಿನ ಹುಡುಗಿ. ಒಂದು ಕಾಲದಲ್ಲಿ ಭಾಳಷ್ಟು ನಮ್ಮ ಈ ಯುವ ಸಮುದಾಯ ಅವರ ಹಿಂದೆ ಬಿದ್ದಿದ್ದು ಉಂಟು. ಅಂತಹ ಮಹತ್ವದ ಕಥೆಗಾರರು, ಸಿನಿಮಾ ನಿರ್ದೇಶಕರು ಆಗಿರ್ತಕ್ಕಂಥ ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಈಗ ತಮ್ಮ ವೃತ್ತಿ ಬದುಕಿನ, ಯಾಕೆಂದರೆ ಅವರ ವಿವಿಧ ರೀತಿಯ ಅವರ ಆಯಾಮಗಳು, ಅವರು ಅಧ್ಯಾಪಕರಾಗಿದ್ದ ಕಾಲದಲ್ಲಿ, ಅವರು ಸಿನಿಮಾ ಡೈರೆಕ್ಟ್ ಮಾಡುವಂಥ ಮೂಮೆಂಟ್ಗಳಲ್ಲಿ, ಕಥೆಗಾರಾಗಿದ್ದಾಗ ಹಲವಾರು ಈ ರೀತಿಯ ರಸಪ್ರಸಂಗಗಳು ಖಂಡಿತ ಆಗಿದ್ದೇ ಇದಿರ್ತವೆ. ಅವೆಲ್ಲವೂ ನಮ್ಮ ಜೊತೆಗೆ ಹಂಚ್ಕೋಬೇಕಂತ ನಾವು ಕೇಳ್ಕೊತೇನೆ. ಮಲ್ಲೇಶ್ ಅವರಿಗೆ ಮತ್ತು ನಾದ ಅವರಿಗೆ ಮತ್ತು ಇಲ್ಲಿ ಇರುವ ಎಲ್ಲ ಸಾಹಿತ್ಯಾಸಕ್ತರಿಗೆ ಪ್ರೀತಿಯ ನಮಸ್ಕಾರಗಳು ಮತ್ತು ಬುಕ್ ಬ್ರಹ್ಮಕ್ಕೆ ಕೂಡ ನನ್ನ ವಂದನೆಗಳು. ಇಲ್ಲಿ ಸಾಹಿತ್ಯೇತರವಾದ ಒಂದು ಪ್ರಸಂಗವನ್ನು ಹೇಳಬೇಕು. ಸಾಹಿತ್ಯೇತರ ಅಂದರೆ ಸಿನಿಮಾ ಕೂಡ ಪ್ರದರ್ಶನ ಕಲೆ, ಆದ್ದರಿಂದ ಇಲ್ಲಿ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ವೈಯಕ್ತಿಕವಾಗಿ ನಾನು ನಮ್ಮ ಜನ್ರೇಷನ್ನಲ್ಲಿರುವಂಥ ಎಲ್ಲ ದಿಗ್ಗಜರನ್ನು ತುಂಬ ಹತ್ತಿರದಿಂದ ನೋಡುವ, ಒಡನಾಟ ಮಾಡಿದ ಅನುಭವ ಇದೆ. ಕುವೆಂಪು ಅವರು, ತೇಜಸ್ವಿ ಅವರು, ದೇವನೂರವರು, ಲಂಕೇಶ್ ಅವರು, ಎಮ್ ಡಿ ನಂಜುಂಡಸ್ವಾಮಿಯವರು, ಶಿವರಾಮ್ ಕಾರಂತರು, ಎನ್ ಮೂರ್ತಿರಾಯ್, ಇವರೆಲ್ಲರ ಜೊತೆಗೆ ನಿಕಟ ನೋಟ ಇದ್ದರೂ ಕೂಡ ಅವೆಲ್ಲ ತುಂಬ ಗಂಭೀರವಾದ ಚರ್ಚೆ ಸೇರಿದಂಥವು. ಆದರೆ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಸಂಗ ನಾನೀಗಾಗಲೇ ಬರೆದಿದ್ದೀನಿ, ಕೆಲವರು ಓದಿರೋ ಸಾಧ್ಯತೆ ಇರುತ್ತೆ. ಅದೇನೆಂದರೆ, ಸರಿಯಾಗಿ 30 ವರ್ಷದ ಹಿಂದೆ ನಾನು ಕೊಟ್ರೇಶಿ ಕನಸು ಅಂತ ಒಂದು ಚಿತ್ರ ಮಾಡಿದೆ. ಕೆಲವರಾದರೂ ನಿಮ್ಮಲ್ಲಿ ನೋಡಿರಬಹುದು. ಆ ಚಿತ್ರ ಮೂಲತಃ ಕುಂ ವೀರಭದ್ರಪ್ಪ ಅವರ ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಅನ್ನುವ ಒಂದು ನೀಳ್ಗತೆಯನ್ನು ಆಧರಿಸಿದ್ದು. ಈ ಸಿನಿಮಾ ಮಾಡುವಾಗ ನನ್ನ ಜೊತೆಗೆ ಕನ್ನಡದ ಒಂದು ದೈತ್ಯ ಶಕ್ತಿ ಸಂಗೀತಗಾರ, ಸುಗಮ ಸಂಗೀತದಲ್ಲಿ ಬಹಳ ಹೆಸರು ಮಾಡಿದ್ದಂಥ ಸಿ ಅಶ್ವಥ್ ಅವರು ಅದಕ್ಕೆ ಸಂಗೀತ ನೀಡುವಂಥ ಒಂದು ರೀತಿ ಇತ್ತು. ಚಿತ್ರ ಶುರುವಾಯಿತು. ಆ ನಿರ್ವಾಹಕರು
ಎಷ್ಟು ಉತ್ಸಾಹ ಇತ್ತು ಅದಕ್ಕಿಂತ ಜಾಸ್ತಿ ಉತ್ಸಾಹ ಅಶ್ವತ್ಗೆ. ಅವರು ಎಲ್ಲ ಹಾಡುಗಳನ್ನು ಸಿದ್ಧಪಡಿಸಿ ಅವರೇ ಕೈಯಿಂದ ಹಣ ಹಾಕ್ಕೊಂಡು ಬಹಳ ಸಡಗರದಿಂದ ಇದ್ದರೆ ಇದ್ದಕ್ಕಿದ್ದ ಹಾಗೆ ಆ ನಿರ್ಮಾಪಕ ನಾಪತ್ತೆ. ಮೊದಲನೇ ಹೊಡೆತ. ಅಶ್ವತ್ಗೆ ಏನು ಅಂದರೆ ಅವ್ರಿಗೆ ತುಂಬ ಜೀವನೋತ್ಸಾಹ ಅಂದರೆ ಚಡಪಡಿಕೆ, ಯಾವಾಗಲೂ ಕ್ರಿಯಾಶೀಲತೆ ಮತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿವರಗಳು ಅದ್ಭುತ ಅಂತ ಹೇಳಬೇಕು. ಯಾರಾದರೂ ಸುತ್ತ ಇರೋರು ಮತ್ತು ಅವರೇ ಹೇಳ್ತಿದ್ರು ಇಲ್ಲಿದ್ರೆ. ಅದು ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ತೋಪಾಗೋಯ್ತ್ರಿ ಇದು ತೋಪು ಅಂತ. ಈ ಅದ್ಭುತ ಮತ್ತು ತೋಪಿನ ಮಧ್ಯೆ ಅವ್ರನ್ನ ನಾನು ಗಮನಿಸ್ತಾ ಇದ್ದೆ. ಚಿತ್ರೀಕರಣ ಬಂದರೆ ಅವ್ರಿಗೆ ಹೋಗಬೇಕು, ತರಕಾರಿ ತರಬೇಕು, ಅಡುಗೆ ಮಾಡಿಸ್ಬೇಕು, ಮೆನು ಕೊಡಬೇಕು, ತರಕಾರಿ ಫ್ರೆಶ್ ಆಗಿರಬೇಕು, ಅವತ್ತಿನ ಅಡುಗೆ ಏನು ಚಿತ್ರೀಕರಣಕ್ಕೆ, ಈ ಥರದ್ದೆಲ್ಲ ಬಹಳ ನಾನು ಕಂಡ ಅತ್ಯಂತ ಜೀವನೋತ್ಸಾಹಿ, ಅತಿ ಉತ್ಸಾಹಿ ಮನುಷ್ಯ ಅವರು. ಸರಿ ನಿಂತು ಹೋಯ್ತು. ಮತ್ತೆ ನಮ್ಮ ಅದೃಷ್ಟಕ್ಕೆ ಮುದ್ದು ಕೃಷ್ಣ ಅವರು ಇನ್ನೊಬ್ಬ ನಿರ್ಮಾಪಕರನ್ನು ಕೊಡಿಸಿ ಚಿತ್ರೀಕರಣ ಪ್ರಾರಂಭ ಆಯಿತು. ಚಿತ್ರೀಕರಣ ಮುಗಿಯಿತು. ಇಲ್ಲಿ ಒಂದು ಹಂಗರಹಳ್ಳಿ ಅಂತ ಶ್ರೀರಂಗಪಟ್ಟಣದ ಹತ್ರ ಒಂದು ಹಳ್ಳಿಯಲ್ಲಿ ನಾವು 45 ದಿನ ಕ್ಯಾಂಪ್ ಮಾಡಿ ಜಯಶ್ರೀ ಅವರು, ಉಮಾಶ್ರೀ ಅವರು, ವಿಜಯ ರಾಘವೇಂದ್ರ ಎಲ್ಲ ಚಿತ್ರೀಕರಣ, ಕರಿಬಸವಯ್ಯ, ಬಹಳ ನಾನಂತೂ ದಣದು ಬಿಟ್ಟಿದ್ದೆ. ಉಸಿರಾಟದ ಸಮಸ್ಯೆ ಶುರುವಾಗಿತ್ತು. ಅದ್ರ ಮಧ್ಯೆ ಹಗಲು ರಾತ್ರಿ ಏನಾದರೂ ಮಾಡಿ ಈ ವರ್ಷದ ಪೆನೋರಮಾಕ್ಕೆ ಚಿತ್ರ ಹೋಗಬೇಕು ಅಂತ ಹೇಳಿ ಕಳಿಸಿ ಸಿದ್ಧಪಡಿಸಿ ಸೆನ್ಸಾರ್ ಆಗಿ ಆಯಿತು. ಒಂದು ಶುಭ ಮುಂಜಾನೆ. ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕೊಟ್ರ ಹೈಸ್ಕೂಲಿಗೆ ಸೇರಿದ್ದು ಕಥೆ ಅಥವಾ ಕೊಟ್ರೆ ಶ್ರೀ ಕನಸು ಸಿನಿಮಾ. ಒಬ್ಬ ದಲಿತ ಬಾಲಕ 7ನೇ ಕ್ಲಾಸಲ್ಲಿ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿರ್ತಾನೆ. ಮುಂದೆ ಓದಲಿಕ್ಕೆ ಸವರ್ಣೀಯರು ಅಡ್ಡ ಬರ್ತಾರೆ. ಅದರ ವಿರುದ್ಧ ಹೋರಾಟ ಮಾಡಿ ಗೆದ್ದು ಅವನು ಶಾಲೆಗೆ ಸೇರುವಂಥದ್ದು ಸಿನಿಮಾ. ಅದು ಕಾದಂಬರಿಯಲ್ಲಿ ದುರಂತದಲ್ಲಿ ಅದು ಅಂತ್ಯ ಆಗುತ್ತೆ. ಈ ಬದಲಾವಣೆಯೊಂದಿಗೆ ಸಿನಿಮಾ ಮಾಡಿದ್ದಾಯಿತು. ಸರಿಯಾಗಿ 1994ನೇ ಇಸ್ವಿ, 30 ವರ್ಷದ ಹಿಂದೆ. ಒಂದು ಶುಭ ದಿನ ಬೆಳಗ್ಗೆ 6 ಗಂಟೆಗೆ ಅಶ್ವತ್ತು ನಮ್ಮ ಮನೆಗೆ ಒಂದು ಸ್ಕೂಟ್ರಲ್ಲಿ ಬಂದರು. ಹಿಂದ್ಗಡೆ ದತ್ತಣ್ಣನ ಎತ್ತಾಕೊಂಬಂದ್ಬಿಟ್ಟಿದ್ದಾರೆ. ಎಲ್ಲರೂ ಇನ್ನೂ ನಿದ್ರೆಯ ಮೂಡಲಿದ್ದೇವೆ. ಬಂದು ಮನೆ ಬಾಗಿಲು ಬಿಡೋದು, ಹೇಳ್ರಿ ನಾಗ್ತೇಳಿ, ಇನ್ನು ಏನು ಮಾಡ್ತಾ ಇದ್ದೀರಾ, ಗೊತ್ತಿಲ್ವಾ ನಿಮ್ಗೆ ವಿಷಯ ಅಂದರು. ನಾನು ಏನಾಯಿತು ಬೆಂಗಳೂರಲ್ಲಂಥ ವಿಶೇಷ ಅಂತೇಳಿ ಗಾಬರಿಯಾಗಿ, ಏನಾಯಿತು ಹೇಳಿ. ಏನು ಅಂತ ಈಗ ಹೇಳಲ್ಲ, ಫಸ್ಟ್ ನೀವು ಸ್ಕೂಟ್ರ್ ತೊಗೊಳ್ಳಿ, ಬನ್ನಿ, ಎಲ್ಲೋ ಹೋಗ್ಬೇಕು ಅರ್ಜೆಂಟು, ನಿಮ್ಮ ಥರ ಸಿನಿಮಾ ಮಾಡಿ ಕೂತ್ಕೊಂಬಿಟ್ರೆ ಆಗಲ್ಲ ರೀ, ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ನನ್ನನ್ನು ಹೊರಡಿಸಿ, ಆ ದತ್ತಣ್ಣ ಹೇಳೋ ಅಶ್ವತ್ಥ ಅದೇನು ಹೇಳೋ, ಮುದುಕ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೋ. ಸಮವಯಸ್ಕರನ್ನು ಮುದುಕ ಅಂತ ಇದ್ದಿದ್ದು ಅಶ್ವತ್ಥ ಒಬ್ಬರೇ. ಸೊ ದತ್ತಣ್ಣ ಗೊಣಗಾಡ್ಕೊಂಡು ಕೂತ್ಕೊಂಡ್ರು. ನಾನು ನನ್ನ ಸ್ಕೂಟ್ರಲ್ಲಿ ಹೋದ್ವಿ. ಹೋಗಿ ಹೀಗೆ ಟ್ರಾಫಿಕ್ನಲ್ಲಿ ಹೋಗ್ತಾ ನಾನು ದತ್ತಣ್ಣಗೆ ಸನ್ನೆ ಮಾಡ್ತಿದ್ದೆ, ನಾನೇನಾದ್ರು ಪ್ರಿಪೇರ್ ಆಗಬೇಕಾ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಅಯ್ಯೋ ಅವನು ಏನು ಕೇಳಿದ್ರೆ ಹೇಳಲ್ಲ ಕಣೆ, ಅವನೇ ಮುಂದೆ ನಿಂತ್ಕೋಬೇಕು. ಅಶ್ವತ್ಗೆ ಒಂದು ಆಕ್ರಮಣಕಾರಿ ವ್ಯಕ್ತಿತ್ವ, ಆದರೆ ಕ್ವಾಲಿಟಿಗೋಸ್ಕರ ಚೆನ್ನಾಗಾಗಬೇಕು ಅಂತ. ಸರಿ ಹೋದ್ವಿ. ಒಂದು ಬಹುಶಃ 3 ಸ್ಟಾರ್ ಹೋಟೆಲ್ ಥರದ ಒಂದು ಹೋಟೆಲ್ ಮುಂದೆ ಸ್ಕೂಟ್ರ್ ನಿಲ್ಲಿಸಿದ್ರು. ನಾನು ಹೇಳಿದೆ, ದಯವಿಟ್ಟು ಹೇಳಿ, ನಿರ್ದೇಶಕನಾಗಿ ನಾನು ಯಾರ ಹತ್ರ ಮೀಟ್ ಮಾಡಬೇಕಾ, ಮಾತಾಡಬೇಕಾ, ಸಿನಿಮಾ ಬಗ್ಗೆ ಮಾಡಬೇಕಾ, ಕನ್ನಡದಲ್ಲಿ ಮಾತಾಡಬೇಕಾ, ಇಂಗ್ಲೀಷಲ್ಲಿ ಮಾತಾಡಬೇಕಾ, ಏನು ಅಂತ. ಅವ್ರು ಹೇಳಿದ್ರು, ಅಶ್ವತ್ತು ನೀವು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಕೂತ್ಕೋಬೇಕು, ನಾನು ಮಾತಾಡ್ತೀನಿ, ನನಗೆ ಗೊತ್ತು, ಏನೇನೋ ಮಾತಾಡಿ ಹಾಳು ಮಾಡಿಬಿಡ್ತೀರಾ, ನಿಮಗೆ ಗೊತ್ತಾಗಲ್ಲ ನಿಮಗೆ ಅಂತ ಹೇಳಿ ಎಂದಿನ ಅವರ ಒಂದು ಆರ್ಭಟಗಳಿಗೆ ನಾವು ತಂಡಾಗಿ ಹೋಗ್ಬಿಟ್ವಿ. ಸೀದಾ ಹೋದ್ವಿ. ಹೋಟ್ಲು ರಿಸೆಪ್ಷನ್ನಲ್ಲಿ ಗಾಡಿ ಬಿಟ್ವಿ. ರಿಸೆಪ್ಷನ್ನಲ್ಲಿ ಹೋಗಿ ಕೇಳಬೇಕಲ್ಲ ನಾವು ಯಾರನ್ನು ನೋಡೋಕ್ಕೆ ಬಂದಿದ್ದೀವಿ ಅಂತ. ಅವ್ರನ್ನೂ ಕೇಳಿದೆ. ಇವರೇ ಲಿಫ್ಟ್ ಹತ್ಕೊಂಡು 4ನೇ ಮಹಡಿಗೆ ಹೊರಟೇ ಬಿಟ್ಟರು. ಆ ಹೋಟ್ಲ್ನವ್ರು ಕರೀತಾ ಇದ್ದಾರೆ, ಬನ್ನಿ, ಯಾರು ನೀವು, ಯಾರು ಬೇಕು ಅಂತ. ಅಶ್ವತ್ ಕೇರೇ ಮಾಡಲಿಲ್ಲ. ಲಿಫ್ಟಲ್ಲಿ ಹೋಗುವಾಗ ಕೇಳಿದೆ, ಅಶ್ವತ್ ಎಲ್ಲಿ ಹೋಗ್ತಾ ಇದ್ದೀವಿ ಹೇಳಿ. ರೀ ಗೊತ್ತೇನ್ರಿ ನಿಮಗೆ, ಒಬ್ಬ ಇಂಟರ್ನ್ಯಾಷನಲ್ ದಲಿತ್ ಲೀಡರ್ ಬಂದಿದ್ದಾನೆ ಬೆಂಗಳೂರಿಗೆ ಆಫ್ರಿಕಾದಿಂದ. ಅವನಿಗೆ ನಮ್ಮ ಸಿನಿಮಾ ನಾಳೆ ತೋರಿಸ್ಬಿಟ್ರೆ ನಾವೆಲ್ಲ ಎಲ್ಲೋ ಹೊರಟೋಗ್ತೀವಿ. ನೀವು ಸುಮ್ಮನೆ ಕಲಾತ್ಮಕ ಚಿತ್ರ ಅಂತ ಕೂತ್ಕೊಳ್ಳೋದಲ್ಲ. ನಾವು ಕಲಾತ್ಮಕ ಚಿತ್ರಕ್ಕೆ 8 ಹಾಡು ಮಾಡಿದ್ದೀನಿ. ಒಂದೊಂದು ಹಾಡು ಅದ್ಭುತವಾಗಿದೆ. ಅದೆಲ್ಲ ನೋಡಬೇಕು. ಕಲಾತ್ಮಕ ಚಿತ್ರಗಳು ಅಂದರೆ ಹಾಡಿನ ಜೊತೆ ಇರಬೇಕು. ಹಾಗೆ ಹೀಗೆ ಅಂತ ಒಂದು ಅವ್ರದ್ದೇ ವಾದ ಮಾಡಿಕೊಂಡು ನಾವು ಹೋಗಿ ಲಿಫ್ಟ್ ಬಾಗಿಲು ತೆಗೆದು ಹೋದ್ವಿ. ಸೀದಾ ಒಂದು ರೂಮಿಗೆ ಹೋಗಿ ರೂಮಿನ ಮುಂದೆ ಬೆಲ್ ಮಾಡಿದರು. ಬೆಲ್ ಮಾಡಿದ ತಕ್ಷಣ ಒಬ್ಬ ದೈತ್ಯ ವ್ಯಕ್ತಿ, ಕಪ್ಪಗೆ ಎತ್ತರಗಿದ್ದ ಒಬ್ಬ ವ್ಯಕ್ತಿ ಒಳಗಡೆಯಿಂದ ಬಂದರು. ಅವ್ರಿಗೆ ಗುಡ್ ಮಾರ್ನಿಂಗ್, ಹಲೋ, ಯಾರು, ಒಳಗೆ ಬರಬಹುದಾ ಒಂದೂ ಕೇಳದೆ ಒಳಗೆ ನುಗ್ಗಿ ಒಂದು ಇವರೇ ಕುರ್ಚಿ ಎಳೆದೆ ಎತ್ಕೊಂಡು,
ಕೊಟ್ರೇಶಿ ಕನಸು, ದಿಸ್ ಇಸ್ ಸ್ಟೋರಿ ಆಫ್ ಎ ದಲಿತ್ ಬಾಯ್ ಆ್ಯಂಡ್ ಇಸ್ ಸ್ಟ್ರಗ್ಲಿಂಗ್ ಅಂತ ಸ್ಟಾರ್ಟ್ ಮಾಡಿಬಿಟ್ರು. ಅವನು ದಿಗ್ಮೂಢನಾಗಿ ಇವರು ಯಾರು, ಯಾಕೆ ಬಂದಿದ್ದಾರೆ ಈ ಆಗಂತುಕರು, ಅಪರಿಚಿತರು ಅಂತ 2 ಸಲ ಬಾಯಿ ತೆರೆದ. ಅವನು ಮಾತಾಡೋಕ್ಕೆ ಬಿಡಲಿಲ್ಲ ಇವರು. ಹಿ ನೆರೇಟೆಡ್ ದ ಹೋಲ್ ಸಿನಾಪ್ಸಿಸ್ ಆ್ಯಂಡ್ ಆಲ್ ಸಾಂಗ್ಸ್. ಆ ಚಿತ್ರದಲ್ಲಿ ಹಾಡುಗಳು ತುಂಬ ಚೆನ್ನಾಗಿದ್ದಾವೆ. HS ವೆಂಕಟೇಶ್ ಮೂರ್ತಿ ಅವರು ಬರೆದಿರೋ ಹಾಡುಗಳು. ಆ ಹಾಡುಗಳನ್ನು ಫುಲ್ ಹಾಡ್ತಾ ಇದ್ದಾರೆ. ಅವನು ಕಕ್ಕಾವಿಕ್ಕಿಯಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ. ಫಾರ್ಮಾಲಿಟೀಸ್ ಇಲ್ಲದೆ ಇವರು ಯಾರಪ್ಪ ಇಷ್ಟು ನಡ್ಕೋತಿದ್ದಾರೆ ಅಂತ. ಅದರಲ್ಲೊಂದು ಹಾಡು ಬರುತ್ತೆ, ಕೊಟ್ಟಿದ್ದಲ್ಲ, ಬಿಟ್ಟಿದ್ದಲ್ಲ, ನೋಡಿದ್ದಲ್ಲ, ಬೇಡಿದ್ದಲ್ಲ, ಲಾ 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 ಲೋ. ನಮ್ಮ ಹಕ್ಕು ನಾವು ಪಡೆದೋ. ಹೆಂಗಿದೆ ಹಾಡು ಅಂತ. ಹೌ ಇಸ್ ದ ಸಾಂಗ್? ಅವನಿಗೂ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ಲ. 2ನೇ ಹಾಡು ಶುರು ಮಾಡಿದ್ರು, ಯಾಕಿಂಗೆ ಕುಂತ್ಯೋ ದಿಬ್ಬಣ್ಣ ಅಂತ. ಅವನು ಮತ್ತಷ್ಟು ಗಾಬರಿ ಆಗೋದ. ಆಮೇಲೆ ಒಂದು ಚಿಲ್ಡ್ರನ್ ಸಾಂಗ್ ಹೇಳಿದರು. ಎಲ್ಲ ಹಾಡು ಮುಗಿದ ಮೇಲೆ ದಿಸ್ ಫಿಲ್ಮ್ ಮಸ್ಟ್ ರೀಚ್ ಇಂಟರ್ನ್ಯಾಷನಲ್ ಲೆವೆಲ್ ಬಿಕಾಸ್ ಯು ಆರ್ ಎ ಇಂಟರ್ನ್ಯಾಷನಲ್ ಫಿಗರ್. ಪ್ಲೀಸ್ ಗೈಡ್ ಅಸ್ ಹೌ ಟು ಡೂ ದಟ್. ಈ ಚಿತ್ರ ಒಂದು ಅಂತಾರಾಷ್ಟ್ರೀಯ ಮನ್ನಣೆ ಪಡ್ಕೋಬೇಕು, ನೀವು ದಾರಿ ತೋರಿಸ್ಬೇಕು, ಅದಕ್ಕೋಸ್ಕರ ಬಂದಿದ್ದೀವಿ, ಹೇಳಿ ಈಗ ಅಂದ. ಅವನು ಅಚ್ಚ ಕನ್ನಡದಲ್ಲಿ, ಸಾರ್, ನಾನು ಕೊಯಮತ್ತೂರಿಂದ ಎಂಜಿನ್ ಸ್ಪೇರ್ ಪಾರ್ಟ್ಸ್ ತಗೊಳ್ಳೋದಕ್ಕೆ SJP ಪಾರ್ಕ್ ರೋಡಿಗೆ ಬಂದಿದ್ದೀನಿ ಸರ್. ನೀವು ಯಾರು, ಏನು ಮಾತಾಡ್ತಿದ್ರೆ ಅರ್ಥ ಆಗ್ತಿಲ್ಲ ಸರ್, ದಯವಿಟ್ಟು ನನಗೆ ಬಿಟ್ಬಿಡಿ ಸರ್ ಅಂತ. ನನಗೆ ನಗು, ಮತ್ತೆ ಅಶ್ವತ್ಥನ ನಗೋಂಗಿಲ್ಲ. ಮತ್ತು ಅವನ ಮೇಲೆ ಹರಿ ಹಾಯ್ದುಬಿಟ್ರು. ಮೊದಲೇ ಬೊಗಳಕ್ಕಾಗಲ್ವೇನೆಯಾ, ಸುಮ್ಮನೆ ಕೂತಿದ್ದೆ. ಅವನು ಹೇಳ್ದ, ಸರ್ ನಾನು 2 ಸರಿ ಬಾಯಿ ತೆರೆದೆ, ನಾನು ಯಾರು ಅಂತ ಪರಿಚಯ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಕರೆದಿಲ್ಲ, ನೀವೇ ಬಂದಿದ್ದೀರಿ, ನನಗೆ ಬೈತಾ ಇದ್ದೀರಲ್ಲ ಸರ್, ನನಗೂ ಸಿನಿಮಾ ಇದಕ್ಕೆ ಏನು ಸಂಬಂಧ ಇಲ್ಲ ಸರ್, ಮೆಕ್ಯಾನಿಕ್ಕು ಸರ್ ನಾನು. ಅಶ್ವಥ್ ಎದ್ರು, ಅಲ್ಲಿಂದ ಬೈಕೊಂಡು ಹೊರಟ್ರು. ದತ್ತಣ್ಣಂಗೂ ನನಗೂ ಬೈಕೊಂಡು, ನಗಬೇಡಿ ನೀವು, ಇದೆಲ್ಲ ಗೊತ್ತಿಲ್ಲ, ಅದ್ಭುತವಾಗಿ ಆಗ್ಬೇಕಿಂತದೆಲ್ಲ, ಇವು ಯಾವನೋ ತೋಪು, ಇಲ್ಲಿ ಬಂದುಬಿಟ್ಕೊಳ್ರಿ ನಾವು, ಎಲ್ರಿ ಅವನು ಯಾರು ಬಂದ, ಯಾಕೆ ಬಂದಿದ್ದ, ಏನು ನಮ್ಗೇನಿದು ಸಂಬಂಧ, ಈ ಕ್ಷಣಕ್ಕೂ ನಮ್ಗೆ ಅರ್ಥ ಆಗಿಲ್ಲ. ಅಶ್ವಥ್ ಬದುಕಿರೋವರೆಗೂ ಅದನ್ನು ಕೇಳೋ ಧೈರ್ಯ ನಾನು ಮಾಡಲಿಲ್ಲ. ನೋಡಿ, ಈ ಥರದ ಘಟನೆಗಳು ಎಲ್ಲೂ ದಾಖಲಾಗೋದಿಲ್ಲ. 4-7 ದಾಖಲು ಮಾಡಿದ್ದಾರೆ, ಅದನ್ನು ಹಂಚ್ಕೊಂಡಿದ್ದಾರೆ. ಆದರೆ ಇಂಥವು ಭಾಳಷ್ಟು ಘಟನೆಗಳು, ಅಶ್ವಥ್ ಅವ್ರದ್ದೇ ಭಾಳಷ್ಟು ಘಟನೆಗಳು ಕೂಡ ಇದೆ. ಅದೆಲ್ಲ ನೀವೆಲ್ಲ ಹಿಂದೆ ಕೇಳಿದಿರಿ. ಒಂದ್ಸರಿ ಅವರೆಲ್ಲೋ ಸ್ವಲ್ಪ ಗುಂಡು ಹಾಕ್ಬಿಟ್ಟು ಸ್ಕೂಟ್ರಲ್ಲಿ ಬರುವಾಗ ಪೊಲೀಸ್ನವರು ಅವ್ರ ಕೈ ಹಿಡಿದು ನಿಲ್ಲಿಸ್ಬಿಡ್ತಾರಂತೆ. ಆ ಘಟನೆ ಕೂಡ ನಾನು ಆಮೇಲೆ ಹೇಳ್ತೇನೆ. ಈಗ ಅದಕ್ಕೆ ಪೂರಕವಾಗಿ ನಾನು ದಾವಣಗೆರೆಯಲ್ಲಿ ನಡೆದಂತಹ ಒಂದು ಘಟನೆ ಏನಂದರೆ, ನಮ್ಮ ಚಂದ್ರಶೇಖರ್ ಪಾಟೀಲ್ರದು ಮತ್ತು ಬೇಂದ್ರೆ ಅವ್ರ ಜಗಳ ನಿಮಗೆಲ್ಲ ಗೊತ್ತಿದೆ. ಇದರಲ್ಲಿ ಜಗಳ ಕಂಡ್ರು ಯಾರು ಅಂತ ನಮಗೆ ಗೊತ್ತಿಲ್ಲ. ಈಗ ಬೇಂದ್ರೆ ಜಗಳ ಕಂಡ್ರು, ಚಂಪಾ ಜಗಳ ಕಂಡ್ರು, ಯಾಕಂದರೆ ಅವರು ಅಷ್ಟೇ ಇವರು ಅಷ್ಟೇ. ದಾವಣಗೆರೆಯಲ್ಲಿ ಒಂದು ಕಾರ್ಯಕ್ರಮ, ನಿಮಗೆಲ್ಲ ಗೊತ್ತಿರೋ ಹಾಗೆ ಹಿಂದಿನ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ಮೌಢ್ಯ ನಿಷೇಧ ಕಾಯ್ದೆ ಜಾರಿಗೆ ತರಬೇಕು ಅಂತ ಒಂದು ಶುರುವಾಯಿತು. ಆ ಮೌಢ್ಯ ನಿಷೇಧ ಕಾಯ್ದೆ ಜಾರಿಗೆ ಒಂದು ಸಮಿತಿಯನ್ನು ಮಾಡಿದರು. ಆ ಸಮಿತಿನಲ್ಲಿ ಚಂಪಾ ಅವರು, ಮಲ್ಸಿದ್ದಪ್ಪನವರು, ಆಮೇಲೆ ಇನ್ನೂ ಕೆಲವರು, ಅವರೆಲ್ಲ ಪ್ರತಿ ಊರಿಗೂ ಹೋಗ್ಬಿಟ್ಟು ಒಂದೊಂದು ಸಭೆಗಳನ್ನು ಮಾಡಿಬಿಟ್ಟು ಈ ರೀತಿಯ ಕಂದಾಚಾರಗಳನ್ನು, ಅಂಧಶ್ರದ್ಧೆಗಳನ್ನು ಬಿಡಬೇಕು, ಈ ರೀತಿಯ ಆಚರಣೆಗಳನ್ನು ನಾವು ನಿಷೇಧ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಒಂದು ವರದಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಎಲ್ಲ ಕಡೆ ಭಾಷಣ ಮಾಡ್ಕೊಳ್ತಾ ಹೋಗ್ತಾಯಿದ್ರು. ದಾವಣಗೆರೆಯಲ್ಲಿ ಅವತ್ತಿನ ಕಾರ್ಯಕ್ರಮ ಬಂದಿದ್ದರು. ಅಲ್ಲಿ ದಾವಣಗೆರೆಯಲ್ಲಿ ಈ ಮೊದಲೇ ಚಂಪಾ ಅವರು ಸ್ವಲ್ಪ ಎಲ್ಲವನ್ನು ಭಾಳ ವ್ಯಂಗ್ಯವಾಗಿ, ಭಾಳ ಹರಿತವಾಗಿ ಮಾತಾಡುವಂತಹ ಸ್ವಭಾವ ಜಾಸ್ತಿ ಚಂಪಾ ಅವರಿಗೆ. ಅವರು ದಾವಣಗೆರೆಯಲ್ಲಿ ಮಾತಾಡ್ತಾ ಈ ಅಂಧಶ್ರದ್ಧೆಗಳು ಮತ್ತು ಈ ಮೌಢ್ಯಾಚರಣೆಗಳ ಪಟ್ಟಿನಲ್ಲಿ ಈ ಸ್ವಾಮೀಜಿಗಳ ಪಾದಪೂಜೆ ಮಾಡೋದು ಮತ್ತು ಆ ಪತೋದಕವನ್ನು ಕುಡಿಯೋದು, ಅದ್ರ ಬಗ್ಗೆ ಒಂದಿಷ್ಟು ಆಕ್ಷೇಪಾರ್ಹವಂಥ ಮಾತುಗಳನ್ನು ಆಡಿದರು. ತಕ್ಷಣ ಅಲ್ಲಿದ್ದಂತಹ ಸಭೆಯಲ್ಲಿದ್ದಂತಹ ಕೆಲವು ಭಕ್ತರು ಅವ್ರು ಎದ್ದು ನಿಂತು, ನಿಮಗೇನ್ರಿ ಗೊತ್ತು, ಪಾದೋದಕ ಕುಡಿಯೋದ್ರ ಬಗ್ಗೆ ನಿಮಗೇನ್ರಿ ಗೊತ್ತು, ಪಾದಧೂಳಿ ಬಗ್ಗೆ ನಿಮಗೇನ್ರಿ ಗೊತ್ತು ಅಂತ ಸಿಕ್ಕಾಪಟ್ಟೆ ಕೂಗಾಡ್ಬಿಟ್ರು. ಒಂದು ಹಂತದಲ್ಲಿ ಅವರೆಲ್ಲ ವೇದಿಕೆ ಮೇಲೆ ನುಗ್ಗೋದಕ್ಕೆ ಬರುವಂಥ ಸಂದರ್ಭ ಉಂಟಾಗ್ಬಿಡ್ತು. ನಾನು ಮುಂದೆ ಕೂತಿದ್ದೆ, ನಾನು ಚಂಪಾ ಅವರ ಶಿಷ್ಯ.
ಹೋಗಿ ಆ ಮೆಟ್ಲುಗಳ ಮೇಲೆ ಎರಡು ಕೈ ಅಡ್ಡ ಹಾಕ್ಬಿಟ್ಟು ದಯವಿಟ್ಟು ನೋಡಿ ಅವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತಿದೆಯಲ್ವಾ, ಚಂಪಾ ಅವ್ರದ್ದು ಒಂದು ಸಣ್ಣ ಕವನ ಇದು ಗೊತ್ತಿದೆ ತಾನೆ ನಿಮಗೆ. ಅಜ್ಜ ನಿಮ್ಮ ಪಾದ ಧೂಳಿ ನನ್ನ ಹಣೆಯ ಮೇಲಿರಲಿ, ಕಣ್ಣಲ್ಲಿ ಮಾತ್ರ ಬೀಳದಿರಲಿ ಅಂತ ಅವ್ರು ನಿಮ್ಗೆ ಹೇಳಿರ್ತಾನೆ. ಅಷ್ಟು ಎಚ್ಚರ ಇರಬೇಕು ಅಂತ ಅವ್ರು ಹೇಳ್ತಿದ್ದಾರೆ ಅಷ್ಟೇ ಹೊರತು ಬೇರೆ ಏನು ಕಾರಣ ಇಲ್ಲ. ದಯವಿಟ್ಟು ಇವೆಲ್ಲ ವೇದಿಕೆ ಮೇಲೆ ನುಗ್ಗೋದು ಮಾಡೋದು, ಸ್ವಾಮಿಗಳು ಬೇರೆ ಇದ್ದಾರೆ, ಅವ್ರ ಮುಂದೆ ಇವೆಲ್ಲ ಮಾಡೋದು ಸರಿಯಲ್ಲ ಅಂತ ತಡೆದೆ. ಅದು ಅಲ್ಲಿಗೆ ಅದು ನಿಂತ್ಕೊಳ್ತು, ಗಲಾಟೆ ತಣ್ಣಗಾಯಿತು. ಎಲ್ಲ ಮುಗಿದ ಮೇಲೆ ಕೆಳಗಿಳಿದು ಬಂದ್ವಿ. ನನ್ನ ಗೆಳೆಯ ಒಬ್ಬ ನನ್ನನ್ನು ಭಾಳ ಬೆಂತಟ್ಬೇಕಲ್ಲ, ನನ್ನನ್ನು ಭಾಳ ಮೆಚ್ಚುಗೆಯಿಂದ ಅವ್ರ ಮುಂದೆ ನಾನು ಪೋಸ್ ಕೊಡಬೇಕು ಅಂಥೇಳಿ ನನ್ನ ಗೆಳೆಯ ಒಬ್ಬ ಚಂಪಾಗಿ ಹೇಳ್ತಾ ಇದ್ದ, ಸಾರ್ ಇವತ್ತು ಮಲ್ಲೇಶ್ ಇಲ್ತಾ ಇದ್ದಿದ್ರೆ ಸರ್ ದೊಡ್ಡ ಗಲಾಟೆ ಆಗ್ಬಿಟ್ಟಿತ್ತು ಸರ್, ಅವರು ಎರಡೂ ಕೈ ಅಡ್ಡ ಹಾಕ್ಬಿಟ್ಟು ಇವತ್ತು ಆಗೋ ಅನಾಹುತ ತಪ್ಪಿಸ್ಬಿಟ್ರು ಸರ್ ಅಂತ ಚಂಪಾ ಮುಂದೆ ಹೇಳ್ತಾ ಇದ್ದ. ಚಂಪಾ ಅದಕ್ಕೂ ಉತ್ತರ ಕೊಟ್ಟರು, ಏನಾಕತ್ತು, 4 ಒದಿ ಬೀಳ್ತಿದ್ವು ಅಷ್ಟೇ ತಾನೇ, ಬೀಳಿ ಬಿಡು, ಒದಿ ಬಿದ್ದು ಅಂತ ನಾವೇನು ಕೇರ್ ಮಾಡಲ್ಲ ತಮ್ಮ, ನಾವು 300ಗೆ ಹೋಗ್ತೀವಿ ಮತ್ತು ಇದೇ ಹೇಳ್ತೀವಿ, ನಾವೇನು ಬಿಡೋ ಪೈಕಿ ಅಲ್ಲ, 300ಗೆ ಮತ್ತೆ ಇವೇ ಹೇಳೋದೆ. ಅಲ್ಲಿ ಜನ ಒದೆಯಕ್ಕೆ ಬಂದರೆ ಕಡೀರಪ್ಪ 200 ಒದ್ದಾರೆ, ನೀವೇನು ಒದೆಯೋಕ್ಕೆ ಕಾಳಜಿ ಮಾಡೋಕೆ ಹೋಗ್ಬೇಡ್ರಿ, ನಾನು ಹೇಳಿದ್ದು ನೀವು ತಿಳ್ಕೊಂಡು ಅರ್ಥ ಮಾಡಿಕೊಂಡ್ರೆ ಸಾಕು, ಅದು ಒಳ್ಳೆಯದು ಅಂತ ನಾವು ಹೇಳ್ತೀವಿ, ನಾವು ಬಿಡೋ ಮಂದಿ ಅಲ್ಲ, ಬಿಡೋ ಪೈಕಿ ಅಲ್ಲ ಅಂತ ಅವ್ರ ಜವಾರಿ ಭಾಷೆಯಲ್ಲಿ ಅವ್ರು ಹೇಳಿದರು. ಸೊ ಈ ರೀತಿಯ ಆ ದಾಡಚಿತನ, ಅದರಲ್ಲೂ ವ್ಯಂಗ್ಯ, ಅದರಲ್ಲೂ ಹರಿತವಾದಂತಹ ಮಾತುಗಳು ನಾವು ಕೇಳೋದು ಭಾಳಷ್ಟು ಕಡಿಮೆ. ಅದು ಚಂಪಾ ಅವರಿಂದ ಮಾತ್ರ ಸಾಧ್ಯ ನಾನು ಅಂತ ಅಂದ್ಕೊಳ್ತೇನೆ. ಇದೇ ಚಂಪಾ ಅವರು ಬಗಲ್ನಾಗ ಒಂದು ಚೀಲ ಹಾಕ್ಕೊಂಡು ಯಾವುದೇ ಸಮಾರಂಭಕ್ಕೆ, ಯಾವುದೇ ಅತಿಥಿ ಆಗಿರಲಿ ಅಥವಾ ಅವರು ಆಹ್ವಾನಿತರಾಗಿರಲಿ ಹೋದರು ಅಂದರೆ ಅವ್ರ ಸಂಕ್ರಮಣದ ಚಂದ ವಸೂಲಿಗೆ ಬಂದಾರಂತಲೇ ಅರ್ಥ. ಕೆಲವರಿಗೆ ಆಶ್ಚರ್ಯ ಏನಂತ ಹೇಳಿದರೆ, ಚಂಪಾ ಅವರು ಯಾವುದೇ ಊರಿಗೆ ಹೋಗಲಿ ಅಲ್ಲಿದ್ದಂತಹ ಒಂದು 20ರಿಂದ 30 ಜನರನ್ನ ಹೆಸರಿಡಿದು ಕರಿತಾ ಇದ್ರು. ಬಾರಪ್ಪ ತಮ್ಮ, ಬಾರೋ ಮಲ್ಲೇಶಿ, ಬಾರೋ ಕಲ್ಲೇಶಿ, ಬಾರೋ ಹಿಂಗೆ ಎಲ್ಲರ ಹೆಸರಿಡಿದು ಕರಿತಾ ಇದ್ರು. ಒಬ್ರಿಗೆ ಆಶ್ಚರ್ಯ, ಅಲ್ಲ ಸರ್ ನಿಮಗೆ ವಯಸ್ಸಿಗೆ ಹೆಚ್ಚು ಕಮ್ಮಿ ಮೇಲೆ 60 ಮೇಲಾಗೈತಿ, ಅದು ಯಾವ ಊರಿಗೆ ಹೋದ್ರೂ ಕೂಡ ಒಂದು 10-20 ಜನ ನೀವು ಹೆಸರಿಡಿದು ಕರಿತೀರಲ್ಲ, ನಿಮ್ಗೆ ಈ ನೆನಪಿನ ಶಕ್ತಿ ಹೆಂಗೆ ಅಂತ ಕೇಳಿದ್ರು. ನೆನಪಿನ ಶಕ್ತಿ ಅಲ್ಲೋ ಮಾರಾಯ, ಇದು ಇವರೆಲ್ಲ ನಾವು ಚಂದ ಕೊಡ್ಬೇಕಾದ್ರೆ ಬಾಕಿದಾರ ಪಟ್ಟಿ ಇದು, ಸಂಕ್ರಮಣಕ್ಕೆ ಭಾಗ್ಯ ಕೊಡ್ಬೇಕಲ್ಲಪ್ಪ, ಅವರೆಲ್ಲರ ಹೆಸರು ಬರೆದಿಟ್ಕೊಂಡಿರ್ತೀನಿ ನಾನು, ಯಾರು ಮರೆಯಂಗಿಲ್ಲ ನಾನು, ಹಂಗಾಗಿ ಕರೆದು ಹೆಸರಿಡಿದು ಕರೆದು ಬಾಕಿ ವಸೂಲಿ ಮಾಡ್ತೀನಿ ಅಂತ. ಹಂಗೆ ಈ ಕಟಬಾಕಿ ಏನಾರು ಅವ್ರು ಇದನ್ನು ಈ ಕಟಬಾಕಿ ವಸೂಲಿ ಮಾಡೋಕ್ಕೆ ಬಂದೆ ನಾನು ಅಂತ ಹೇಳಿ ಅಂತ. ಸೊ ಆ ರೀತಿಯ ಚಂಪಾ ಅವರ ಒಂದು ಏನು, ಅದರಲ್ಲೂ ಅವರ ಕರಾರವಕ್ಕಾಗಿ ಮತ್ತು ಖಡಕ್ಕಾಗಿ ಮಾತಾಡ್ತಾ ಇದ್ರು. ಅದರಲ್ಲಿರ್ತಕ್ಕಂಥ ವ್ಯಂಗ್ಯವನ್ನು ಮತ್ತು ಹಾಸ್ಯವನ್ನು ನಾವೆಲ್ಲರೂ ಯಾರೂ ಕೂಡ ಗುರ್ಸೋಕ್ಕೆ ಹೋಗ್ತಾ ಇದ್ದಿಲ್ಲ ಅನ್ನೋದು ಒಂದು ವಿಶೇಷ. ಈಗ ದಾಮೋದರ ಶೆಟ್ಟರವರು ಬರೀ ಅಧ್ಯಾಪಕರಾಗಿ ಅಷ್ಟೇ ಕೆಲಸ ಮಾಡಿದಿಲ್ಲ, ಅವರು ರಂಗಕರ್ಮಿಗಳು ಕೂಡ ಆಗಿ ಕೆಲಸ ಮಾಡಿದ್ದಾರೆ. ಅವರು ನಾಟಕಗಳನ್ನು ಬರೆದಿದ್ದಾರೆ, ನಟರಾಗಿ ಕೂಡ ಅವರು ಆ್ಯಕ್ಟ್ ಮಾಡಿದ್ದಾರೆ, ಜೊತೆಗೆ ಡೈರೆಕ್ಟ್ ಕೂಡ ಮಾಡಿದ್ದಾರೆ. ಈ ನಟನಾ ವೃತ್ತಿಯಲ್ಲಿ ಅಥವಾ ನಿರ್ದೇಶಕರಾಗಿದ್ದಂತಹ ಈ ಅವಧಿನಲ್ಲಿ ರಂಗದ ಮೇಲೆ ನಡೆದಿರ್ಬೋದಂತಹ ಹಾಸ್ಯ ಪ್ರಸಂಗಗಳನ್ನು ಅಥವಾ ರಸ ಪ್ರಸಂಗಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅಂದ್ಕೊಳ್ತೇನೆ. ದಿಢೀರನ್ನೇ ಇಂಥ ಒಂದು ಬಾಂಬ್ ನನ್ನ ಮೇಲೆ ಬಂದು ಬೀಳ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದು ಬಿಡಿ, ಸದ್ಯಕ್ಕೆ ನಾನು ನನ್ನ ಕವಿ ಗೋಪಾಲಕೃಷ್ಣ ಅಡಿಗರು ಒಮ್ಮೆ ಮಂಗಳೂರಿಗೆ ಬಂದಿದ್ದರು. ಸೈಂಟ್ ಅಲೋಷಿಯಸ್ ಕಾಲೇಜ್ನ 100ನೇ ವರ್ಷದ ಒಂದು ದೊಡ್ಡ ಹಬ್ಬ. ಆ ಹಬ್ಬದಲ್ಲಿ ದೊಡ್ಡ ಒಂದು ಕವಿಗೋಷ್ಠಿ ಇತ್ತು. ಗೋಪಾಲಕೃಷ್ಣ ಅಡಿಗರು ಅಧ್ಯಕ್ಷರದಕ್ಕೆ. ಗೋಪಾಲಕೃಷ್ಣ ಅಡಿಗರ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಕವಿಗಳಾಗಿ ಕೂತಿದ್ದೆವು. ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಕವನ ವಾಚನ ಮಾಡಿದ್ದೆವು. ಇದಾದ ಮೇಲೆ ಒಂದು ಟೀ ಇಂಟರ್ವಲ್ನಲ್ಲಿ ಅಡಿಗರು ನನ್ನ ಸ್ಟಾಫ್ ರೂಮಿಗೆ ಬಂದರು. ನಾವು ಕೂತ್ಕೊಂಡು ಮಾತಾಡ್ತಾ ಟೀ ಕುಡಿತಾ ಇದ್ದೆವು. ನನ್ನ ಆಸೆ ಏನಿತ್ತು ಅಂತ ಹೇಳಿದರೆ, ನಾನು ಆವಾಗಷ್ಟೇ ಕವನಗಳನ್ನು ಬರೀಲಿಕ್ಕೆ ಶುರು ಮಾಡಿದವ. ಅಡಿಗರು ನನ್ನ ಕವನವನ್ನು ಮೆಚ್ಚಿರ್ಬೋದು ಅಂತ, ಯಾಕಂದರೆ ಚಪ್ಪಾಳೆ ಬಿದ್ದಿತ್ತು ಚೆನ್ನಾಗಿ, ನನ್ನ ಕವನ ಮೆಚ್ಚಿರ್ಬೋದು ಅಂತ. ನಾನು ಮೆಲ್ಲ ಅಡಿಗರನ್ನು ಕೇಳಿದೆ, ಸರ್ ನನ್ನ ಕವನ ಹೇಗಿತ್ತು ಸರ್ ಅಂದೆ. ನೀವು ಚೆನ್ನಾಗಿ ಓದ್ತಿರ್ರಿ, ಚೆನ್ನಾಗಿ ಓದೋದಕ್ಕೆ ಬರೋದಿಲ್ಲ ಯಾರಿಗೂ. ಕವನವನ್ನು ಓದೋದಕ್ಕೊಂದು ಕ್ರಮ ಇದೆಯಲ್ಲ, ನವ್ಯ ಕವನಗಳನ್ನು, ಅದು ಬೇರೆ ಯಾರಿಗೂ ಬರೋದಿಲ್ಲ, ನಿಮಗೆ ಚೆನ್ನಾಗಿ ಓದಲಿಕ್ಕೆ ಬರುತ್ತೆ ಅಂತ. ನಾನು ಸ್ವಲ್ಪ ಹೊತ್ತು ತಬ್ಬಿಬ್ಬಾದೆ.
ಅರೆ ನಾನು ಅವ್ರನ್ನ ಕೇಳಿದ್ದು ನನ್ನ ಕವನ ಹೇಗಿತ್ತು ಸರ್ ಅಂತ. ಅದ್ರ ಬಗ್ಗೆ ಚಕಾರ ಎತ್ತದೆ. ಇವರು ಹೇಳಿದ್ದು ನಿಮಗೆ ಚೆನ್ನಾಗಿ ಓದಲಿಕ್ಕೆ ಬರುತ್ತೆ ರೀ. ಅಂದರೆ ಓದಲಿಕ್ಕೆ ಬರುತ್ತೆ ಅಂದರೆ ನೀವು ಕವನ ಚೆನ್ನಾಗಿಲ್ಲ, ಆದರೂ ನೀವು ಓದಿ ಅದನ್ನು ಪಂಚ್ ಮಾಡ್ತೀರಿ ಅಂತ. ಅದು ನನಗೊಂದು ಶಾಕ್ ಕೂಡ ಆಗಿತ್ತು. ಮತ್ತು ತುಂಬ ದಿವಸ ಆಯಿತು ನನಗೆ ಚೆನ್ನಾಗಿ ಅರ್ಥ ಆಗಲಿಕ್ಕೆ. ನಾನು ಆವಾಗ ನಗಾಡಿದೆ, ಖುಷಿ ಆಯಿತು. ಚೆನ್ನಾಗಿ ಓದ್ತೀರಿ ಅಂತ ಹೇಳಿದಾಗ ಭಾಳ ಸಂತೋಷ ಆಯಿತು. ಆದರೆ ಕವನದ ಬಗ್ಗೆ ಏನೂ ಹೇಳಿಲ್ಲಲ್ಲ ಅಡಿಗರು. ಹೀಗೆ ಯೋಚನೆ ಮಾಡ್ತಾ ಇದ್ದೆ. ನಾನು ರಂಗಭೂಮಿಗೆ ಸಂಬಂಧಪಟ್ಟದ್ದು ಇನ್ನೊಂದು ಹೇಳ್ತೇನೆ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ತಮ್ಮ ಸಿನಿಮಾ ಕ್ಷೇತ್ರದ ಒಂದು ತಮಾಷೆಯನ್ನು ತಮ್ಮ ಜೊತೆಗೆ ಹಂಚಿಕೊಂಡ್ರು. ಹಾಗೆ ಅವರ ಅಧ್ಯಾಪಕ ವೃತ್ತಿಯಲ್ಲಿ ಇದು ಸಾಕಷ್ಟು ಘಟನೆಗಳು ನಡೆದಿರ್ತವೆ. ಈ ಕಾರ್ಯಕ್ರಮಕ್ಕೆ ಕೃಷ್ಣೇಗೌಡರು ಬರಲಿಲ್ಲ ಅಂತಂತಿದ್ವಿ. ಕೃಷ್ಣೇಗೌಡರು ಬರ್ತಾ ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಾಗ್ತಿಹಳ್ಳಿ ಚಂದ್ರಶೇಖರ್ ಅವರು ಅವರ ಅಧ್ಯಾಪಕ ವೃತ್ತಿ ಬದುಕಿನಲ್ಲಿ ನಡೆದಿರ್ಬೋದಂತಹ ಕೆಲವು ಹಾಸ್ಯ ಪ್ರಸಂಗಗಳನ್ನ ಹಂಚ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಕೃಷ್ಣೇಗೌಡರಿಗೆ ಸ್ವಾಗತ. ಬನ್ನಿ ಸರ್. ಇದು ನಾನು ಅಧ್ಯಾಪಕನಾಗಿದ್ದಾಗ ಕಾಲೇಜಿನಲ್ಲಿ ನಡೆದಂಥ ಒಂದು ಘಟನೆ. ನನ್ನ ತರಗತಿಯಲ್ಲಿದ್ದಾಗ ಒಬ್ಬ ವ್ಯಕ್ತಿ ಸುಳಿದಾಡ್ತಾ ಇದ್ದ ಹೊರಗಡೆ. ಏನಪ್ಪ ಇಷ್ಟು ಇನ್ನು ಈಗ ಶುರುವಾಗಿದೆ ಕ್ಲಾಸು, ಯಾರೋ ವಿಸಿಟರ್ ಬಂದಿದ್ದಾನಲ್ಲ ಅಂತ. ಸರಿ, ಕ್ಲಾಸ್ ಬಿಡೋವರೆಗೂ ಕಾಯ್ದ. ಅನಂತರ ಕ್ಲಾಸ್ ರೂಮಿಗೆ ಬಂದು ಸ್ಟಾಫ್ ರೂಮಿಗೂ ಬಂದು ಪರಿಚಯ ಮಾಡಿಕೊಂಡ. ಬಂದು, ನಾನು ಚೆನ್ನೈನಿಂದ ಬಂದಿದ್ದೀನಿ, ನಿಮ್ಮದೊಂದು ಕಾದಂಬರಿ ಬಹಳ ಚೆನ್ನಾಗಿದೆ ಸರ್, ಅದನ್ನು ತಮಿಳಿನಲ್ಲಿ ಜೋರಾಗಿ ಅದ್ಧೂರಿಯಾಗಿ ಸಿನಿಮಾ ಮಾಡಬೇಕು. ನಾನು ಮದ್ರಾಸಲ್ಲಿ ವಾಸ ಮಾಡೋ ಕನ್ನಡಿಗ, ಎಲ್ಲ ಮಾತಾಡಿಬಿಟ್ಟಿದ್ದೀನಿ ಸರ್, ಬಹಳ ದೊಡ್ಡ ನಿರ್ಮಾಪಕರು ಹಾಗೆ ಹೇಗೆ ಅಂತ. ಅವನ ವೇಷಭೂಷಣಗಳು, ಅವನ ಬಹುವರ್ಣದ ತಿಲಕಗಳು ಹಣೆ ಮೇಲಿದ್ದದ್ದು ನೋಡಿದ ಕೂಡಲೇ ನನಗೆ ಅನುಮಾನ ಪ್ರಾರಂಭ ಆಯಿತು, ಇವನು ಮೋಸ ಅಂತ. ಸೊ ಸ್ಟಾಫ್ ರೂಮ್ಗೆ ಕೂರಿಸ್ಕೊಂಡ್ಬಿಟ್ಟು ಹೇಳಿದೆ, ಫಸ್ಟ್ ಆಫ್ ಆಲ್ ನಾನು ಕಾದಂಬರಿ ಬರೆದೆ, ನಿರ್ಮಾಪಕ ನನ್ನ ಹತ್ರ ಬರಬೇಕು, ನಾನು ಅದಕ್ಕೆ ರೈಟ್ಸ್ ಕೊಡಬೇಕು, ನಿಂದೇನಪ್ಪ ಮಧ್ಯಸ್ಥಿಕೆ ಇದ್ರೆ. ಇಲ್ಲ ಸರ್, ನಾನು ಅಲ್ಲಿದ್ದೀನಿ ಕನ್ನಡದವನು, ನಿಮ್ಗೆ ಏನಾದರೂ ಮಾಡಬೇಕಿದ್ದು, ನಾ ಫಿಲ್ಮ್ ಮಾಡಿಸ್ಬೇಕು ಅಂತ. ಇಲ್ಲ ಆ ಥರದ ರಾಯಭಾರ ಎಲ್ಲ ಬೇಡ, ನಾನು ನೇರವಾಗಿ ಅವ್ರನ್ನ ಕಳಿಸು ಮಾತನಾಡ್ತೀನಿ ಅಂತಂದೆ. ಅವನು ಸ್ವಲ್ಪ ಇದು ಬೇಗ ಬಲಿಯಾಗುವಂಥ ಪ್ರಾಣಿ ಅಲ್ಲ ಅಂತ ಹೇಳಿ ಅನಂತರ ನಿಧಾನಕ್ಕೆ, ಸರ್ ಬಂದೆ, ಇಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಪಿಕ್ ಪಾಕೆಟ್ ಆಗೋಯ್ತು, ದಯವಿಟ್ಟು 10,000 ರೂಪಾಯಿ ಕೊಟ್ಬಿಟ್ರೆ ಚೆನ್ನೈಗೆ ಹೋಗಿ ನಿರ್ಮಾಪಕರು ಅಡ್ವಾನ್ಸ್ ಕೊಟ್ಟ ತಕ್ಷಣ ನಿಮಗೆ ಕಳಿಸ್ಬಿಡ್ತೀನಿ ಅಂತ ವಿಷಯಕ್ಕೆ ಬಂದ. ಅಷ್ಟೊತ್ತಿಗಾಗಲೇ ಈ ಲೇಖಕರನ್ನ ಹಿಂಗೆ ಹೋಗಿ ಕಾದಂಬರಿ ಸಿನಿಮಾ ಮಾಡಿಸ್ತೀವಿ ಅಂತ ತುಂಬ ಜನ ಮಹಿಳೆಯರನ್ನು ಮೋಸ ಮಾಡಿದ್ದನ್ನು ತರಂಗದಲ್ಲಿ ವರದಿಯಾಗಿತ್ತಾಗ, ಗುಲ್ವಾಡಿಯವರು ಈ ಥರ ಒಬ್ಬ ಬರ್ತಿರ್ತಾನೆ ಅಂತ. ಹಾಗಾಗಿ ಎಲ್ಲರೂ ಸ್ವಲ್ಪ ಅಲರ್ಟಾಗಿದ್ವಿ. ಆಮೇಲೆ ನನಗೆ ಆ ಥರದ್ದೆಲ್ಲ ಚಲನಚಿತ್ರದ ತೋರುಗಾಣಿಕೆಯ ಮಾತುಗಳಿಗೆ ವಿಶ್ವಾಸ ಇಲ್ಲ. ಆದ್ದರಿಂದ ಅವನಿಗೆ ಹೇಳಿದೆ, ನಿನಗೆ 10 ರೂಪಾಯಿ ಕೂಡ ಕೊಡಲ್ಲ ನಾನು, ಯಾಕೆಂದರೆ ಸುಳ್ಳು ಹೇಳ್ತಾ ಇದೆಯಾ, ಆದರೆ ಲಂಚ್ ಟೈಮು ಹೊಟ್ಟೆ ತುಂಬ ಊಟ ಮಾಡು ಅಂತ ಹೇಳಿ ಕ್ಯಾಂಟೀನಿಗೆ ಕರ್ಕೊಂಡು ಊಟ ಮಾಡಿಸ್ಬಿಟ್ಟು ಈ ಬೂಟಾಟಿಕೆ ಎಲ್ಲ ಮಾಡಬೇಡಪ್ಪ ಅಂತ ಹೇಳಿ ಕೊನೆಗೆ 100 ರೂಪಾಯಿ ಬಸ್ ಚಾರ್ಜಿಗೆ ಬಂದ ಅವನು. ನಾನು ಹೇಳಿದೆ, ನಿನಗೆ 100 ರೂಪಾಯಿ ಕೊಡೋ ಪ್ರಶ್ನೆ ಅಲ್ಲ, ನಿನ್ನಿಂದ ವಂಚನೆಗೆ ಒಳಗಾದೆ ಅನ್ನೋ ಫೀಲಿಂಗ್ ನನಗೆ ಕಷ್ಟ, ಉದಾರವಾಗಿ ಕೊಡೋದು ಬೇರೆ ಪ್ರಶ್ನೆ, ನಿನಗೆ ಕೊಡೋದಿಲ್ಲ, ಊಟ ಕೊಡಿಸಿದ್ದೀನಿ ಹೋಗು ಅಂತ ಹೇಳಿ ಸುಮಾರು 1.5 ಸಮಯ ಸ್ಟಾಫ್ ರೂಮ್ನಿಂದ ಬೈದು ಕಳಿಸ್ಬಿಟ್ಟೆ. ನನ್ನ ಕೆಲಸಕ್ಕೆ ನಾನು ಹೋದರೆ ಸಂಜೆ 6 ಗಂಟೆ ಹೊತ್ತಿಗೆ ಮೈಸೂರಿನಲ್ಲಿ ನನ್ನ ತಮ್ಮ, ಅವನಿಂದ ಫೋನು, ಅವನು ಅಲ್ಲಿ ಟೀಚರ್ ಆಗಿದ್ದಾನೆ. ನನ್ನ ತಮ್ಮ ಹೇಳ್ದ, ಅಣ್ಣ ಮೈಸೂರಿನಿಂದ ಚೆನ್ನೈನಿಂದ ನಿಮ್ಮ ಸ್ನೇಹಿತರು ಬಂದಿದ್ದರು, ಎಲ್ಲ ಅರಮನೆ ಎಲ್ಲ ತೋರ್ಸೋಕ್ಕೆ ಹೇಳಿದರು, ತೋರಿಸಿದೆ, ಶೂಟಿಂಗ್ ಎಲ್ಲ ಜಾಗ ಎಲ್ಲ ತೋರಿಸಿದ್ರು, ನೋಡಿದೆ, ಪಾಪ ಮೈಸೂರಲ್ಲಿ ಪರ್ಸ್ ಕಳೆದಾಗ್ಬಿಡ್ತು ಅವ್ರದ್ದು, ಅವರು 10,000 ರೂಪಾಯಿ ಕೇಳಿದರು, ನಿನ್ನ ಸ್ನೇಹಿತನಲ್ಲ ಅದರಿಂದ ಬಿಟ್ಟು ನಾನು ಕೊಟ್ಟು ಕಳಿಸ್ಬಿಟ್ಟೆ ಅಂತ. ಎಷ್ಟು ಬೇಗ 3 ಗಂಟೆ ಒಳಗೆ ಮೈಸೂರಿಗೆ ಹೋಗಿ, ನಾನು ಅವತ್ತು ಯಾವ ಡ್ರೆಸ್ ಹಾಕ್ಕೊಂಡಿದ್ದೆ, ಯಾವ ಕ್ಲಾಸ್ ತಗೊಂಡಿದ್ದೆ, ಯಾವ ಸೆಕ್ಷನ್ ಪಾಠ ಮಾಡ್ತಿದ್ದೆ, ಸತ್ಯ ಹರಿಶ್ಚಂದ್ರ ಕಾವ್ಯ ಮಾಡ್ತಾ ಇದ್ದಿದ್ದು, ಪುರದ ಪುಣ್ಯಂ ಪುರುಷ ರೂಪಿಂದೆ ಹೋಗುತ್ತಿದೆ, ಅದು ಸಾಲು ಕೂಡ ಹೋಗಿ ಹೇಳಿದ್ದಾನೆ. ಮಾಡ್ತಿದ್ರು ಪಾಪ, ಎಲ್ಲ ಮೈಸೂರು ಹೋಗಿ ಲೊಕೇಶನ್ ನೋಡ್ಕೊಂಡು ಬಂದ್ಬಿಡಪ್ಪ, ನನ್ನ ತಮ್ಮ ಇದ್ದಾನಲ್ಲಿ ಅಂತ ಅಡ್ರೆಸ್ ಕೊಟ್ಟರು ಅಂತ ಹೇಳಿ ಹೋಗಿ ಬಡಪಾಗಿ ಬ್ಯಾಂಕ್ ಹೋಗಿ ದುಡ್ಡು ತಂದು ಕೊಟ್ಟು ಕಳಿಸ್ಬಿಟ್ಟಿದ್ದಾನೆ. ಅಂದರೆ ವಂಚನೆಯ ಜಾಲ ಹೇಗಿರುತ್ತೆ ಅನ್ನೋದಕ್ಕೆ ಅದು ನೆನಪಾದಾಗೆಲ್ಲ ಎಷ್ಟು
ಎಚ್ಚರಿಕೆಯಿಂದ ಇದ್ದರೂ ಕೂಡ ನಾವು ಮತ್ತೆ ಮೋಸ ಹೋಗ್ತಿರ್ತೀವಿ ಅನ್ನೋದಕ್ಕೆ ಈ ಘಟನೆ ನನಗೆ ನೆನಪಾಯಿತು. ಅದು ಅಧ್ಯಾಪಕ ವೃತ್ತಿಯಲ್ಲಿ ನಡೆದಂಥ ಘಟನೆ. ಕೃಷ್ಣೇಗೌಡರು ಬಂದಿದ್ದಾರೆ. ಅದಕ್ಕೂ ಮುಂಚೆ ದಾಮೋದರ ಶೆಟ್ಟರು ಆಗಲೇ ಹೇಳಿದರು, ಕಾರಂತರು ನನ್ನ ಕವಿತೆ ಹೇಗಿದೆ ಹೇಳಿ ಅಂತ ಕೇಳಿದಕ್ಕೆ ಅವರು ಕವಿತೆ ಓದಿದ್ರ ಬಗ್ಗೆ ಅಷ್ಟೇ ಮಾತಾಡಿದರು ಅಂತ. ಮತ್ತೆ ಹಾಗೆ ನಾನು ಚಂಪಾಗೆ ಬರ್ತೇನೆ. ಯಾರೋ ಒಬ್ಬರು ಯುವ ಕವಿ ಬಿಟ್ಟು ಒಂದು ಕವಿತೆಯನ್ನು ಬರ್ಕೊಂಡು ಹೋಗ್ಬಿಟ್ಟು ಚಂಪಾ ಅವ್ರಿಗೆ ತೋರಿಸಿದ್ರಂತೆ, ಸರ್ ನನ್ನ ಕವಿತೆ ಹೇಗಿದೆ ಹೇಳಿ ಅಂತ. ಅವ್ರ ಕವಿತೆ ನೋಡಿಬಿಟ್ಟು, ಇದರಲ್ಲಿ ಮೊದಲನೇ 6 ಸಾಲು ತೆಗಿಬೇಕು, ಕೊನೆಗಿನ 8 ಸಾಲು ತೆಗೆದ್ರೆ ತುಂಬ ಚೆನ್ನಾಗಿರುತ್ತೆ. ಅವನು ಬರೆದಿರೋದೇ 14 ಸಾಲಿನ ಕವಿತ. ಈ ಘಟನೆ ಹೇಳ್ತಾ, ನಮ್ಮ ಕೃಷ್ಣೇಗೌಡರು ನಿಮಗೆಲ್ಲ ಗೊತ್ತಿರುವಂಥದ್ದೇ, ನಾಡಿನ ಜನಪ್ರಿಯ ಹಾಸ್ಯ ಪ್ರಸ್ತುತಿಗಾರರು, ಅಮೋಘ ಭಾಷಣಕಾರರು, ಅವರು ಲೇಖಕರು ಕೂಡ. ಅವರು ಬರೀತಾರೆ ಅನ್ನೋದು ಯಾರಿಗೂ ಗೊತ್ತೇ ಇಲ್ಲ ಆ್ಯಕ್ಚುಲಿ. ಆದರೆ ವಿಜಯವಾಣಿಯಲ್ಲಿ ಅವರು ಅಂಕಣಕಾರರಾಗಿ ಭಾಳ ವರ್ಷ ಅದರಲ್ಲಿ ಒಂದು ಜಲದ ಕಣ್ಣು ಅಂತ ಒಂದು ಕಾಲಂ ಬರೆದರು. ತುಂಬ ಜನಪ್ರಿಯವಾಗಿತ್ತು. ಆನಂತರ ಯಾಕೋ ಅದು ಮತ್ತೆ ನಿಲ್ಲಿಸಿದ್ರೆ ಗೊತ್ತಿಲ್ಲ. ಬರೆಯೋದು ಭಾಳ ಕಷ್ಟ ಕಣಯ್ಯ ಅಂತ ಇರ್ತಾರೆ. ಈ ರೀತಿಯ ಸಾಹಿತಿ ಮತ್ತು ಸಾಹಿತ್ಯರ ನಡುವಿನ ಆಸೆ ಪ್ರಸಂಗಗಳ ದೊಡ್ಡ ಸರಿಕೆ, ದೊಡ್ಡ ಬಿಲ್ಲು ಬಾಣಗಳ ಬತ್ತಳಿಕೆಯೇ ಅವರಲ್ಲಿ ಇದೆ. ಅವರು ತಡವಾಗಿ ಬಂದಿದ್ದಾರೆ, ಆದ್ದರಿಂದ ಅವ್ರಿಗೆ ಅವಕಾಶವನ್ನು ಜಾಸ್ತಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಕೃಷ್ಣೇಗೌಡ್ರೆ, ಎತ್ತಿ ನಿಮ್ಮ ಗಾಂಡೀವ. ನಮಸ್ಕಾರ. ತಡವಾಗಿ ಬಂದಿದ್ದೀನಿ, ಕ್ಷಮಿಸಿ. ಎಷ್ಟೋ ಜನ ಕ್ಷಮಿಸಿದ್ದೀರಾ, ನಾನೊಬ್ಬ ಜಾಸ್ತಿ ಆಗಲ್ಲ. ಭಾಳ ಜನ ತಡವಾಗಿ ಬಂದಿರ್ತಾರೆ. ಬೆಂಗಳೂರಲ್ಲಿ ಎಲ್ಲಿಂದಾದರೂ ಎಲ್ಲಿಗೋ ಹೋಗಿ ತಲುಪೋದಕ್ಕೆ ಅದೃಷ್ಟ ಬೇಕು. ಪ್ರಯತ್ನ ಇದ್ದರೆ ಸಾಕಾಗಲ್ಲ, ಅದೃಷ್ಟವೂ ಬೇಕು. ನಾನು ಇಷ್ಟೊತ್ತಿಗೆ ಬರ್ತೀನಿ ಅಂತ ಅಂದುಕೊಂಡಿರಲಿಲ್ಲ. ಇರಲಿ, ನಾನು ಕೆಲವು ಪ್ರಸಂಗಗಳನ್ನ ಹೇಳಬೇಕು ಅಂತ ಸುಮ್ಮನೆ ಮನಸ್ಸಿನಲ್ಲಿ ಇಟ್ಕೊಂಡು ಬಂದೆ. ಆ ಪ್ರಸಂಗಗಳು ಬೇರೇನೋ ಹೇಳ್ತಾವೆ ನಿಮಗೆ. ಏನು ಮೂರ್ತಿರಾಯರು ಅವ್ರು ಯಾರು ಏನು ಅಂತೆಲ್ಲ ಹೇಳಬೇಕಾಗಿಲ್ಲ. ದೇವರು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ನಮ್ಮ ಪ್ರೊಫೆಸರ್ ಆರಾಮಿತ್ರ ಅವರ ಮಗಳು ಸೌಮ್ಯ ಅವಳಿಗೆ ಕೊಟ್ಟು, ಈ ಪುಸ್ತಕನ ಓದು ನೀನು ಅಂತ. ಆರಾಮಿತ್ರ ಅವರು ಮೂರ್ತಿರಾಯರು ಒಂದೇ ಊರಿನವರು, ಅಕ್ಕಿ ಹೆಬ್ಬಾಳು. ಓದು ಅಂತ ಕೊಟ್ರಂತೆ. ಕೊಡುವಾಗ ಪುಸ್ತಕದ ಮೊದಲನೇ ಪುಟದಲ್ಲಿ ಸೌಮ್ಯಳಿಗೆ ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಬರೆದು ಕೆಳಗೆ ಏನು ಮೂರ್ತಿರಾವ್ ಅಂತ ಸೈನ್ ಹಾಕಿ ಕೊಟ್ಟಿದ್ದಂತೆ. ಈ ಹುಡುಗಿ ಪುಸ್ತಕನ ಓದಿದ್ಲು. ಪುಸ್ತಕ ಇರೋದು ನಾಸ್ತಿಕವಾದದ ಬಗ್ಗೆ. ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದಾರೆ. ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಬರೆದು ಸೈನ್ ಹಾಕಿದ್ದಾರೆ. ಮುಂದಿನ ಸಲ ಯಾವಾಗಲೂ ಮೂರ್ತಿರಾಯರವ್ರ ಮನೆಗೆ ಬಂದಾಗ ಅವಳು ಹೇಳಿದ್ದು, ತಾತ ಬಲೆ ಮೋಸ, ನೀವು ದೇವರಿಲ್ಲ ಅಂತ ಪುಸ್ತಕ ಬರೆದಿದ್ದೀರಾ, ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಂತ ಬರೆದು ಸೈನ್ ಹಾಕಿದ್ದೀರಾ. ಯಾವ ದೇವರು ಒಳ್ಳೇದು ಮಾಡ್ತಾನೆ? ನನಗೆ ಈ ಉತ್ತರ ಬಹಳ ಅದ್ಭುತವಾದದ್ದು. ಏನು ಮೂರ್ತಿರಾಯರು ಹೇಳ್ತಾರೆ, ಸೌಮ್ಯ, ದೇವರಿಲ್ಲ ಅಂತ ಬರ್ದಿದ್ದೀನಿ ನಿಜ, ದೇವರಿಲ್ಲ ಅನ್ನೋದು ನನ್ನ ಆರ್ಗ್ಯುಮೆಂಟ್ಸ್ ಕಣಮ್ಮ, ಸತ್ಯ ನನಗೇನು ಗೊತ್ತು. ದೇವರಿದ್ದಾನೆ ಅಂತಾನಲ್ಲ, ಅವನದು ಆರ್ಗ್ಯುಮೆಂಟೇ, ಅವನಿಗೆ ತಾನೇ ಸತ್ಯ ಏನು ಗೊತ್ತು, ಅವನದು ಅನುಭವ ಅಲ್ಲ, ನನ್ನದು ಬರೀ ತರ್ಕ ಅಷ್ಟೇ, ನನಗೇನು ಸತ್ಯ ಗೊತ್ತು. ಆದರೆ ಈ ಎರಡೂ ವಾದಗಳು ಪ್ರಪಂಚದಲ್ಲಿ ಇವೆ, ನನಗದು ಗೊತ್ತಿದೆ. ನಿನಗೆ ಇದನ್ನೆಲ್ಲ ಓದಿದ ಮೇಲೆ ದೇವರಿದ್ದಾನೆ ಅನ್ನೋದು ಖಚಿತವಾದರೆ ಹಾಗೆ ಇಟ್ಕೋ, ಅಥವಾ ದೇವರಿಲ್ಲ ಅನ್ಸೋದೇ ದೃಢವಾದರೆ ಅದನ್ನು ಹಾಗೆ ಇಟ್ಕೋ. ಆದರೆ ನಿನಗೆ ಗೊತ್ತಿರಲಿ, ಸತ್ಯದರ್ಶನ ಬೇರೆ, ಆರ್ಗ್ಯುಮೆಂಟ್ಗಳು ಬೇರೆ. ನನಗೆ ಈ ಮಾತು ನಿಮ್ಗೆ ಯಾಕೆ ಹೇಳಬೇಕು ಅಂತ ಅನ್ನಿಸ್ತು ಅಂದರೆ, ಬಹಳ ದೊಡ್ಡವರು ಎಷ್ಟು ಸ್ಥಿಮಿತದಲ್ಲಿರ್ತಿದ್ರು ಅಂತ. ನಾವು ಈಚೆಗೆಲ್ಲ ಕೇಳ್ತೀವಲ್ಲ, ಆಸ್ತಿಕರು ನಾಸ್ತಿಕರು ಮಾತಾಡಲಿ ಪರವಾಗಿಲ್ಲ, ಆದರೆ ಒಂದು ಸಮಾಜದ ಮುಂದೆ ತಮ್ಮ ವಾದವನ್ನು ಮಂಡಿಸುವಾಗ ಇದು ನನಗೆ ಗೊತ್ತಿರುವುದಷ್ಟೇ ಅನ್ನೋಷ್ಟು ವಿನಯ ಇರಬಾರ್ದ? ಅದಕ್ಕೆ ಬದಲಾಗಿ ನಾನು ಹೇಳ್ತಿರೋದೇ ಕೊನೆ ಮಾತು ಅಂತ ಹೇಳಿದರೆ, ಪೂತಿ ನರಸಿಂಹಾಚಾರ್ಯಗೆ ಯಾರೋ ಒಂದ್ಸಲ ಕೇಳಿದ್ರಂತೆ, ನಿಮ್ಮ ಸ್ನೇಹಿತರು ಏನು ಮೂರ್ತಿರಾಯರು ದೇವರೇ ಇಲ್ಲ ಅಂತ ಪುಸ್ತಕ ಬರೆದಿದ್ದಾರೆ, ನೀವು ದೇವರಿದ್ದಾನೆ ಅಂತೀರಿ ಅಂದ್ರಂತೆ. ಪೂತಿ ನರಸಿಂಹಾಚಾರ್ಯ ಹೇಳಿದ್ರಂತೆ,
ದೇವ್ರಿದಾನೋ ಇಲ್ವೋ ನನಗೂ ತಾನೇ ಏನಪ್ಪ ಗೊತ್ತು. ಇಲ್ಲ ಅಂತಾನೆ ಇಟ್ಕೊಳ್ಳಿ, ಒಂದು ಮಾಡ್ಕೋಬೇಕು. ಈಗ ಮನೆಯಲ್ಲಿ ಕಾಫಿ ಇರಲ್ಲ, ನಾವು ಮಾಡ್ಕೊಳ್ಳಲ್ವಾ? ಇಡ್ಲಿ ಇರಲ್ಲ, ನಾವು ಮಾಡ್ಕೊಳ್ಳಲ್ವಾ? ಹಂಗೊಂದು ದೇವ್ರು ಮಾಡ್ಕೋಬೇಕು. ಆಮೇಲೆ ಇಡ್ಲಿ ಮಾಡ್ಕೊಂಡ್ಮೇಲೆ ಹೆಂಗೆಗೋ ಮಾಡ್ಕೋತೀವ, ಚೆನ್ನಾಗಿ ಮಾಡ್ಕೋತೀವಲ್ವಾ? ಹಂಗೆ ದೇವರು ಅಂತ ಮಾಡ್ಕೊಂಡ್ಮೇಲೆ ಒಂದು ಚೆನ್ನಾಗಿರೋ ದೇವರೇ ಮಾಡ್ಕೊಳ್ಳಿ. ಅವನು ಸರ್ವಶಕ್ತ, ಸರ್ವಂತರ್ಯಾಮಿ, ಸರ್ವವ್ಯಾಪಿ, ನಮ್ಮೆಲ್ಲ ತಪ್ಪುಗಳನ್ನು ಕ್ಷಮಿಸಿರೋನು, ಅತ್ಯಂತ ಉದಾರವಾಗಿರೋನು, ಅತ್ಯಂತ ಕಾರುಣ್ಯ ಇರೋನು. ಹಂಗೆ ಕಲ್ಪನೆ ಮಾಡ್ಕೊಳ್ಳಿ. ಆ ದೇವ್ರನ್ನು ಯಾಕೊಬ್ಬ ಸಣ್ಣ ಮನುಷ್ಯನ ಥರ ಕಲ್ಪನೆ ಮಾಡ್ಕೋತೀರಿ? ನೀವೇ ಒಂದು ಮಾಡ್ಕೊಳ್ಳಿ. ನನಗೆ ಈ ದೊಡ್ಡವ್ರು ಹೇಳಿದ ಮಾತುಗಳು ಈ ಸಮಾಜಕ್ಕೆ ನಾವು ಹೇಗೆ ಮಾತಾಡಬೇಕು ಅನ್ನೋದನ್ನು ಕಲಿಸ್ತವೆ. ಯಾವುದೋ ಒಂದು ಪದ್ಯದಲ್ಲಿ ಅವರು, ನಾನು ಹರಿಯುವ ನೀರನ್ನು ನೋಡಿದರೆ ಕೃಷ್ಣನ ಕೊಳಲ ನಾದ ಕೇಳಿಸುತ್ತೆ ಅಂತ ಬರೆದು. ಪುತಿನ ಆಕಾಶ ನೋಡಿದರೆ ಕೃಷ್ಣನೇ ಕಾಣಿಸ್ತಾನೆ ನನಗೆ, ನೀಲಮೇಘ ಕೃಷ್ಣನೇ ಕಾಣಿಸ್ತಾನೆ. ಎಲ್ಲೆಲ್ಲಿಯೂ ಕೃಷ್ಣ ಕಾಣಿಸ್ತಾನೆ, ಎಷ್ಟೋ ಸಲ ಕೃಷ್ಣ ಕಾಣಿಸ್ತಾನೆ. ನನಗೆ ಈ ಮರಗಿಡಗಳೆಲ್ಲ ಈಗ ಹಲ್ಲಾಡ್ತಿದ್ರೆ ಕೃಷ್ಣ ನಾಟ್ಯ ಆಡ್ತಾನೆ ಅಂತ ಅನ್ಸುತ್ತೆ. ಆಗ ಯಾರೋ ಕೇಳ್ತಾರೆ, ನರಸಿಂಹಾಚಾರ್ಯ, ಈ ಸೃಷ್ಟಿಯಲ್ಲೆಲ್ಲ ನಿಮಗೆ ಕೃಷ್ಣ ಕಾಣಿಸೋದಾದ್ರೆ ದೇವಸ್ಥಾನ ಯಾಕೆ ಬೇಕು? ದೇವಸ್ಥಾನ ಯಾಕೆ ಬೇಕು? ಪುತಿನ ಹೇಳ್ತಾರೆ, ಕೃಷ್ಣನ್ ನೋಡೋದಕ್ಕೆ ದೇವಸ್ಥಾನ ಬೇಕಾಗಿಲ್ಲಪ್ಪ. ನನಗೆ ದೇವಸ್ಥಾನ ಯಾಕೆ ಬೇಕು ಅಂದ್ರೆ, ಈ ಮನುಷ್ಯ ನಾನು 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 ಅಂತ ಹಿಂಗ ತಲೆ ಎತ್ಕೊಂಡು ಮೆರಿತಾರಲ್ಲ, ಅವನ ತಲೆ ತಗ್ಸೋಕೊಂದು ಜಾಗ ಇರಲಿ ಅಂತ ಅಷ್ಟೇ. ನನಗೆ ಎಂಥ ಪ್ರಶ್ನೆಗಳನ್ನ ಎಷ್ಟು ಸಜ್ಜನಿಕೆಯಿಂದ ಮತ್ತು ಎಷ್ಟು ವಿವೇಕದಿಂದ ನಿಭಾಯಿಸ್ತಾ ಇದ್ರು ಅಂತ ಆ ದೃಷ್ಟಿಯಿಂದ ಬಹಳ ಅದ್ಭುತವಾದದ್ದು ಅವ್ರ ಮಾತು ಅಂತ ಅನ್ಸುತ್ತೆ. ಯಾವಾಗಲೂ ಒಂದ್ಸಲ ನಾನೇ ಇದ್ದೆ ಮೈಸೂರಿನಲ್ಲಿ. ಯಾವಾಗ ಆ ಸಭೆಯಲ್ಲಿ ಯಾರೋ ಒಬ್ರು ಕೇಳಿದ್ರು, ನೀವು ನಾಮ ಹಾಕೋತಿರಲ್ಲ, ನೀವು ಆಸ್ತಿಕರು ನಾಮ ಹಾಕೋತಿರಲ್ಲ ಅಂದ್ರು. ಪೂತಿ ನರಸಿಂಹಾಚಾರ್ಯ ತಕ್ಷಣ ಕೇಳಿದ್ದು, ನಾಮ ಹಾಕೋತೀನಿ, ಚೆನ್ನಾಗಿ ಕಾಣಿಸಲ್ವೇ ಅಂದ್ರು. ಚೆನ್ನಾಗಿ ಕಾಣಿಸುತ್ತೆ ಅಂದ್ರು. ಇರ್ಲಿ ಬಿಡಿ ಅಂದ್ರು. ಇರ್ಲಿ ಬಿಡಿ, ಅದಕ್ಕೆ ಇನ್ನೇನು ಅರ್ಥ ಕೊಡೋದು ಬೇಡ, ಚೆನ್ನಾಗಿ ಕಾಣಿಸುತ್ತಲ್ವ, ಇರ್ಲಿ ಬಿಡಿ. ಚೆನ್ನಾಗಿ ಕಾಣಿಸಲ್ಲ ಅಂದಿದ್ರೆ ನೀವು ಕಾಮೆಂಟ್ ಮಾಡ್ಬೋದಿತ್ತು ಅಂತಂದ್ರು. ನಾನು ಯಾಕೆ ಇದೇ ಪ್ರಸಂಗಗಳನ್ನು ಹೇಳಬೇಕು ಅಂತ ಬಂದೆ ಅಂದರೆ, ತುಂಬ ಘನವಂತರು ಒಂದು ಸಾಮಾಜಿಕ ಜವಾಬ್ದಾರಿ ಇಟ್ಕೊಂಡಿರ್ತಾರೆ. ನಾವು ಮಾತಾಡುವಂಥ ಮಾತು ಸಮಾಜವನ್ನು ಕೆರಳಿಸುವುದೋ ಅರಳಿಸುವುದೋ ಏನೋ ಮಾಡುತ್ತೆ ಅಂತಂದಾಗ ನಾವು ಜವಾಬ್ದಾರಿಯಿಂದ ಮಾತಾಡಬೇಕು ಅಂತ ಅನ್ಕೋತಾರೆ. ಅಥವಾ ನಾನು ತಿಳಿದದ್ದೇ ಪರಮ ಸತ್ಯ ಅಲ್ಲ ಅಂತ ಮಾತಾಡ್ತಾರೆ. ಮೂರ್ತಿರಾಯರು ಬಹಳ ಹಾಸ್ಯಶೀಲರು. ಒಂದ್ಸಲ ನಮ್ಮ ಪ್ರಭುಶಂಕರ್ ಅವ್ರ ಜೊತೆ ಕೂತಿರ್ತಾರೆ. ಪ್ರಭುಶಂಕರ್ ಗೊತ್ತಿರಬೇಕು, ಅವರು ಅತ್ಯಂತ ಕ್ರೂರವಾದ ಹಾಸ್ಯ, ಯಾರನ್ನು ಮಕಾಮೂತಿ ನೋಡದೆ ಹಾಸ್ಯ ಮಾಡೋರು. ಕುವೆಂಪು ಬೇಂದ್ರೆಯವರನ್ನು ಸೇರಿ ಪ್ರಭುಶಂಕರ್ ನನಗೆ ಹೇಳ್ತಾ ಇದ್ರು ಯಾವಾಗಲೂ, ನನ್ನ ಬದುಕಿನ ಸೌಭಾಗ್ಯ ಏನು ಅಂದರೆ, ನಮ್ಮ ನಾಡಿನ ದೊಡ್ಡ ದೊಡ್ಡ ಸಾಹಿತಿಗಳಿದಾರಲ್ಲಪ್ಪ, ಅವ್ರನ್ನೆಲ್ಲ ಗೇಲಿ ಮಾಡುವ, ಹಾಸ್ಯ ಮಾಡುವ ಸ್ವಾತಂತ್ರ್ಯ ನನಗೆ ಕೊಟ್ಟಿದ್ರು. ಅದನ್ನು ಅನುಭವಿಸಿದ್ದೀನಿ ನಾನು. ಯಾರಿಗೆ ಬೇಕಾದರೂ ಹಾಸ್ಯ ಮಾಡ್ತಿದ್ದೆ. ಏನು ಮೂರ್ತಿರಾಯರ ಪಕ್ಕದಲ್ಲಿ ಕೂತಿದ್ದಾಗ ಯಾರೋ ಬಂದರು, ಸರ್ ಬೆಳಗ್ಗೆ ವಾಕಿಂಗ್ ಎಲ್ಲ ಮುಗೀತಾ ಅಂದರು. ಮುಗೀತು ಅಂದರು ಮೂರ್ತಿರಾಯರು. ತಕ್ಷಣ ಪ್ರಭುಶಂಕರ್ ಹೇಳಿದ್ದು, ಮನುಷ್ಯನಿಗೆ ದುರಾಸೆ, ಆಗಲೇ 98 ವರ್ಷ ಬದುಕಿದ್ದಾರೆ, ಈಗಲೂ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ. ದುರಾಸೆ ಅಲ್ವಾ ಇದು? ಈಗಲೂ 6 ಕಿಲೋಮೀಟರ್ ವಾಕಿಂಗ್ ಹೋಗ್ತಾರೆ. ಮೂರ್ತಿರಾಯರ ತಕ್ಷಣ ಹೇಳಿದ್ರಂತೆ, ಈ ಪ್ರಭುಶಂಕರ್ ಬರೀ ಸುಳ್ಳು ಹೇಳ್ತಾರೆ, ನಂಬೇಡ್ರಿ. ಈ ವಯಸ್ಸಲ್ಲಿ 6 ಕಿಲೋಮೀಟರ್ ವಾಕಿಂಗ್ ಮಾಡೋಕ್ಕಾಗತ್ತಾ? ಸುಳ್ಳು. 3 ಕಿಲೋಮೀಟರ್ ಹೋಗೋದು, ವಾಪಸ್ ಬಂದ್ಬಿಡ್ತೀನಿ. ಅದು ಅವ್ರು ಮಾತಾಡ್ತಿದ್ದ ರೀತಿ. ಮೂರ್ತಿರಾಯರು ಅಂದಾಗ ಮತ್ತೆ ನೆನಪಾಯ್ತು, ಹೇಳ್ಬಿಡ್ತೀನಿ. ಅವ್ರದ್ದು ನೀಳಕಂಠ ಅಂತ ಒಂದು ಬಹಳ ಸುಂದರವಾದ ಪ್ರಬಂಧ ಇದೆ. ಇಂಗ್ಲೀಷ್ನಲ್ಲಿ ರಬ್ಬರ್ ನೆಕ್ಡ್ ಅಂತಾರೆ. ಈ ಯಾರ್ಯಾರ್ದು ಅವ್ರಿವ್ರ ಮನೆ ಸುದ್ದಿ, ಅವ್ರಿವ್ರ ಬದುಕಿನ ಸುದ್ದಿ ಹಿಂಗೆ ನೋಡ್ತಾರಲ್ಲ, ಅದಕ್ಕೆ ರಬ್ಬರ್ ನೆಕ್ಡ್ ಅಂತಾರೆ. ಬೇರೆಯವ್ರದ ಬಗ್ಗೆ ಕುತೂಹಲ ಜಾಸ್ತಿ, ನಮ್ಗೆಲ್ರಿಗೂ ಕುತೂಹಲ ಜಾಸ್ತಿ. ಅದು ಎಷ್ಟಿರಬೇಕು ಅಥವಾ ಎಷ್ಟಿರಬಾರ್ದು ಅಂತ ಬಹಳ ಸುಂದರವಾದ ಪ್ರಬಂಧ ಅದು. ಅದರಲ್ಲೊಂದು ಪ್ರಸಂಗ ಬರೀತಾರೆ. ನಾನು ಟಿ ಎಸ್ ವೆಂಕಣ್ಣಯ್ಯನವ್ರ ಬಗ್ಗೆ ಅಷ್ಟು ಓದಿದ್ದೀನಿ.
ಓದಿದಾಗೆಲ್ಲ ಅನ್ಸೋದು ಮೈಸೂರಿನ ನೆಲದ ಮೇಲೆ ಅವರಿಗಿಂತ ದೊಡ್ಡ ಮಹಾತ್ಮ ನಡೆದಾಡೇ ಇಲ್ಲ ಅಂತ. ಅಷ್ಟು ಮಹಾತ್ಮ ಅವರು. ಇದನ್ನ ಹೇಳ್ಬಿಟ್ಟು ಮುಗಿಸ್ತೀನಿ. ಈ ನಿಲ್ಸ್ಬೇಕಾದ್ರೆ ಮೆಲ್ಗೆ ಹೇಳ್ಬೇಡಿ ಸರ್, ನಮಗೇನು ಅಷ್ಟು ಮಾನ ಮರ್ಯಾದೆ ಇಲ್ಲ, ನೇರವಾಗಿ ಹೇಳ್ಬೋದು. ಈ ಸೆನ್ಸಿಟಿವ್ ಆಗಿರೋರಿಗೆಲ್ಲ ಹಿಂಗೆಲ್ಲ ಅಂತಾರೆ, ನಮಗೆಲ್ಲ ಅವೇನು ತೊಂದರೆ ಇಲ್ಲ. ಈ ಕ್ಷಣ ನಿಲ್ಲಿಸೋದ್ರೆ ನಿಲ್ಲಿಸ್ಬಿಡ್ತೀನಿ. ಇನ್ನೊಬ್ಬರ ಬದುಕಿನಲ್ಲಿ ಎಷ್ಟು ತಲೆ ಹಾಕಬೇಕು ಅಥವಾ ಬೇಡ ಅನ್ನೋದಕ್ಕೆ. ಮೂರ್ತಿರಾಯರಿಗೆ ಅವತ್ತು ಏನೋ ದುಮ್ಮಾನ, ಏನೋ ಸಂಕಟ, ಯಾವುದೋ ಬೇಗುದಿ. ಕುಕ್ಕರಳ್ಳಿ ಕೆರೆ ಏರಿ ಮೇಲೆ ಕಲ್ಲು ಬೆಂಚ್ ಮೇಲೆ ಸುಮ್ಮನೆ ಕೂತ್ಕೊಂಡು ಕೆರೆ ನೋಡ್ತಾ ಇರ್ತಾರೆ. ಮುಖ ದುಮು 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 ಅಂತ ಐತೆ, ಕಣ್ಣಲ್ಲೆಲ್ಲ ನೀರು ನಿಂತಿದೆ, ಏನೋ ಏನೋ ಸಂಕಟ. ಆಗ TS ವೆಂಕಣ್ಣಯ್ಯನವರು ಅಲ್ಲಿ ವಾಕಿಂಗ್ ಬಂದವ್ರು ನಡ್ಕೊಂಡು ಹೋಗ್ತಾರೆ. ಮೂರ್ತಿರಾಯರವ್ರ ಶಿಷ್ಯ. ಅವರು ನೋಡ್ತಾರೆ, ಒಂದು 10 ಹೆಜ್ಜೆ ಮುಂದೆ ಹೋಗ್ಬಿಡ್ತಾರೆ, ಹೋಗಲ್ಲಿ ನಿಂತ್ಕೋತಾರೆ, ಮತ್ತೆ ವಾಪಸ್ ಬರ್ತಾರೆ. ಇವ್ರ ಪಕ್ಕದಲ್ಲಿ ಕೂತ್ಕೋತಾರೆ. ಸ್ವಲ್ಪ ಹೊತ್ತು ಯಾರೂ ಏನೂ ಮಾತಾಡೋದಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ವೆಂಕಣ್ಣಯ್ಯನವರು ಮೂರ್ತಿ ಅಂತಾರೆ, ಸರ್ ಏನೋ ಬೇಗುದಿ ಇದೆ ಮಗು, ನಿನಗೆ ಏನೋ ಸಂಕಟ ಇದೆ. ನಿನ್ನೆಲ್ಲ ಸಂಕಟಗಳಿಗೆ ನನ್ನ ಹತ್ರ ಪರಿಹಾರ ಇಲ್ಲಪ್ಪ, ಇಲ್ಲದೆ ಇರ್ಬೋದು. ನಿಂದೇನೋ ಪ್ರಶ್ನೆ ಇದ್ರೆ, ಏನೋ ಸಮಸ್ಯೆ ಇದ್ರೆ ನನ್ನ ಹತ್ರ ಉತ್ತರ ಇಲ್ಲದೆ ಇರ್ಬೋದು. ಆದರೆ ಮಗು, ನಿನಗೆ ಅಳಬೇಕು ಅಂತ ಅನಿಸಿದ್ರೆ ನನ್ನ ಭುಜ ಇದೆ ಕಣೋ, ನನ್ನ ಭುಜದ ಮೇಲೆ ತಲೆ ಇಟ್ಕೊಂಡು ಸ್ವಲ್ಪ ಹೊತ್ತು ಹತ್ಬಿಡಪ್ಪ, ಹಗುರವಾಗ್ತೀಯ ಅಂದ್ರಂತೆ. ಏನು ಮೂರ್ತಿರಾಯರೋದನ್ನು ಬರೀತಾರೆ. ಎಷ್ಟೋ ಸಲ ನಮ್ಮ ಸಮಸ್ಯೆಗಳಿಗೆ ಉತ್ತರ ಬೇಕಾಗಿರೋದಿಲ್ಲ ನಮಗೆ, ಆದರೆ ನಮ್ಮ ಬೇಗುದಿಯನ್ನು ತೋಡ್ಕೊಳ್ಳೋದಕ್ಕೆ ಅಥವಾ ಅಳಬೇಕು ಅಂತ ಅನಿಸ್ದಾಗ ಒಂದು ಭುಜ ಬೇಕು ನಮಗೆ. ಆಗ ಅವರ ಭುಜದ ಮೇಲೆ ತಲೆ ಇಟ್ಟು ಹತ್ತು ಬಿಡ್ತಾರೆ. ಸ್ವಲ್ಪ ಹೊತ್ತು ಹತ್ತ ಮೇಲೆ ಒಂದು ಮಾತು ಹೇಳ್ತಾರೆ ಅವರು, ಮೂರ್ತಿ ಇಷ್ಟು ಮಾತ್ರ ಹೇಳಬಲ್ಲೆ, ಈ ಭೂಮಿಯಲ್ಲಿ ನಮ್ಮನ್ನು ಸೃಷ್ಟಿಸಿದ ಭಗವಂತ ನಿನ್ನನ್ನು ಇಡೀ ಜೀವನ ಸುಖವಾಗೇ ಇಡ್ತೀನಿ ಅಂತ ನಮಗೇನು ಬಾಂಡ್ ಬರೆದು ಕೊಟ್ಟಿಲ್ಲ, ಹೋಗಿ ಬರ್ತೀನಿ ಅಂತ ಎದ್ಬಿಟ್ರು. ನಮಸ್ಕಾರ. ಈ ಗೋಷ್ಠಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನಾಟ್ಯಹಳ್ಳಿ ಚಂದ್ರಶೇಖರ್ ಅವರಿಗೆ, ದಾಮೋದರ ಶೆಟ್ಟರಿಗೆ ಮತ್ತು ಕೃಷ್ಣೇಗೌಡರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ಸಾಹಿತ್ಯ ರಸಪ್ರಸಂಗಗಳು ಇವೆಲ್ಲವನ್ನ ನಮ್ಮ ಮುಂದೆ ರಸವತ್ತಾಗೆ ಚಿತ್ರಿಸಿ ಹಂಚಿಕೊಂಡಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ಗೋಷ್ಠಿ ಇಲ್ಲಿಗೆ ಮುಕ್ತಾಯಗೊಳ್ತಾ ಇದೆ.